ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಹಾಗೂ ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿಶ್ವದ ಅಗ್ರ ಐಸಿಟಿ ಕಂಪನಿಗಳಲ್ಲಿ ಒಂದಾಗಿರುವ ಲೆನೋವೊ ಎಕ್ಸ್ಕ್ಲೂಸಿವ್ ಸ್ಟೋರ್ ಕಲಬುರಗಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಲೆನೋವೊ ಎಕ್ಸ್ಕ್ಲೂಸಿವ್ ಸ್ಟೋರ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಲೆನೋವೊ ಎಕ್ಸ್ಕ್ಲೂಸಿವ್ ಸ್ಟೋರ್ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ದೊರೆಯಲಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೈಕ್ರೋಟಚ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್, ಲೆನೋವೊ ಎಕ್ಸ್ಕ್ಲೂಸಿವ್ ಸ್ಟೋರ್, CTS ನಂಬರ್ 2780, ಬ್ಲಾಕ್ ನಂಬರ್ 7, NV ಕಾಂಪ್ಲೆಕ್ಸ್, SB ಟೆಂಪಲ್ ರೋಡ್, ಕಲಬುರಗಿ. ಕಾಂಟ್ಯಾಕ್ಟ್ ನಂಬರ್ 8495958885. Just Club, a unique place in Kalburgi. Kalburgi's most exclusive club for you. Enjoy the luxurious spaces. Just Club spread over 7 acres with lush green lawn and natural ambience. Dive into the water and distress yourself in half Olympic swimming pool. International standards, 4 courts, a badminton hall. Spend a day with the sport you love. Just Club provides lawn tennis court, basketball court. Release the stress and anxiety. Walking, jogging and yoga space. Just Club Restaurants serves a wide choice of Indian vegetarian and non-vegetarian cuisines. Spacious interior offers a private dining facility for an intimate dinner for couple, casual drink and brunch with friends. For membership and more details, visit a new destination for your joyful life. Just Club. Upins Farm near Koranti Hanuman Temple, Naganalli Road, Kalburgi. ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಸಿದ್ದರಾಮೋತ್ಸವ ಸಿದ್ದರಾಮಯ್ಯನವರನ್ನ ಮನೆ ಕಡೆ ಕಳಿಸುವುದಕ್ಕಾಗಿ ಆಚರಿಸುತ್ತಿರುವ ಉತ್ಸವ. ಸಚಿವ ಅಶ್ವಥ್ ನಾರಾಯಣ್ ಹೇಳಿಕೆಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಕ್ರೋಶ. ಆರ್ಯ ಐಡಿಗ ಸಮಾಜಕ್ಕೆ ಪ್ರತ್ಯೇಕ ನಿಗಮ ರಚಿಸುವಂತೆ ಆಗ್ರಹ. ಶಾಸಕ ಬಸವರಾಜ ಮತ್ತಿಮೂಡ್ ಅವರ ಮನೆ ಮುಂದೆ ಧರಣಿ ಸತ್ಯಾಗ್ರಹ. ಡಿಸಿಸಿ ಬ್ಯಾಂಕ್ನಿಂದ ಸಾಲ ಪಡೆದ ಸಾಲ ಮರುಪಾವತಿಸಿ ಮತ್ತೆ ಸಾಲಗಳ ಯೋಜನೆಗಳನ್ನ ಪಡೆದುಕೊಳ್ಳಿ. ಬ್ಯಾಂಕಿನ ಅಧ್ಯಕ್ಷ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್.
ಈಗ ವಾರ್ತೆಗಳ ವಿವರ. ಸಿದ್ದರಾಮೋತ್ಸವ ಸಿದ್ದರಾಮಯ್ಯನವರನ್ನ ಮನೆ ಕಡೆಗೆ ಕಳಿಸುವುದಕ್ಕಾಗಿ ಆಚರಿಸುತ್ತಿರುವ ಉತ್ಸವ ಎಂದ ಸಚಿವ ಅಶ್ವಥ್ ನಾರಾಯಣ್ ಅವರ ಹೇಳಿಕೆಗೆ ಮಾಜಿ ಮುಖ್ಯಮಂತ್ರಿ ಹಾಗೂ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರು ಕಲಬುರಗಿಯಲ್ಲಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನನ್ನ 75ನೆಯ ಹುಟ್ಟುಹಬ್ಬ ನನ್ನ ಬೆಂಬಲಿಗರು ಮಾಡ್ತಿದ್ದಾರೆ. ನಮ್ಮ ಹುಟ್ಟುಹಬ್ಬ ನಾವು ಮಾಡ್ಕೊಳ್ತಿದ್ರೆ ಬಿಜೆಪಿಯವರಿಗೆ ಭಯ ಶುರುವಾಗಿದೆ ಎಂದು ಚಾಟಿ ಬೀಸಿದ್ದಾರೆ. ಇಲ್ಲಿನ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನನ್ನ 75ನೆಯ ಹುಟ್ಟುಹಬ್ಬ ನನ್ನ ಬೆಂಬಲಿಗರು ಮಾಡ್ತಿದ್ದಾರೆ. ನಮ್ಮ ಹುಟ್ಟುಹಬ್ಬ ನಾವು ಮಾಡಿಕೊಳ್ತಿದ್ರೆ ಬಿಜೆಪಿಯವರಿಗೆ ಭಯ ಶುರುವಾಗಿದೆ. ಅದಕ್ಕಾಗಿಯೇ ನನ್ನ ಹುಟ್ಟುಹಬ್ಬದ ಬಗ್ಗೆ ಬಿಜೆಪಿಯವರು ಅಸಂಬದ್ಧವಾಗಿ ಮಾತನಾಡ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಸಿದ್ದರಾಮೋತ್ಸವ ಸಿದ್ದರಾಮಯ್ಯನವರನ್ನ ಮನೆ ಕಡೆ ಕಳಿಸುವುದಕ್ಕಾಗಿ ಆಚರಿಸುತ್ತಿರುವ ಉತ್ಸವ ಎಂದ ಸಚಿವ ಅಶ್ವಥ್ ನಾರಾಯಣ್ ಅವರ ಹೇಳಿಕೆಗೆ ಸಿದ್ದರಾಮಯ್ಯ ಕಲಬುರಗಿಯಲ್ಲಿ ಉತ್ತರ ನೀಡಿದ್ರು. ಈ ಹಿಂದೆ ಯಡಿಯೂರಪ್ಪ ಸಹ 75ನೆಯ ಹುಟ್ಟುಹಬ್ಬ ಆಚರಿಸಿಕೊಂಡಿರಲಿಲ್ವಾ ಎಂದು ಪ್ರಶ್ನಿಸಿದ ಅವರು, ನಾನು ಯಡಿಯೂರಪ್ಪ ಅವರ ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ ಹೋಗಿ ವಿಶ್ ಮಾಡಿ ಬಂದಿದ್ದೇನೆ. ಹುಟ್ಟುಹಬ್ಬವನ್ನ ಸಿದ್ದರಾಮೋತ್ಸವ ಅಂತ ಕರೆದಿದ್ದೇ ಮಾಧ್ಯಮದವರು. ಅದು ಸಿದ್ದರಾಮೋತ್ಸವ ಅಲ್ಲ, ಸಿದ್ದರಾಮಯ್ಯನವರ 75ನೆಯ ಹುಟ್ಟುಹಬ್ಬ ಅಷ್ಟೇ ಎಂದು ಹೇಳಿದ್ರು. ಯಾವ್ಯಾವ ಕಾಲದಲ್ಲಿ ಸಾವರ್ಕರ್ ಇದನ್ನೇ ಹೇಳಿದ್ದಾರೆ. ಅವರು ಬರೆದಿರೋದಕ್ಕೆ ದಾಖಲಾತಿಗಳು ಇಟ್ಕೊಂಡೇ ಬರೆದಿರೋದು. ಇವ್ರಿಗೆ ಸತ್ಯ ಹೇಳಿದ್ರೆ ಯಾಕೆ ಅವನು ಹಾರೈಸಿದವ್ರಿಗೆ ಸತ್ಯ ಹೇಳಾಗಿಲ್ಲ, ಸತ್ಯ ಹೇಳಿದವ್ರ ಮೇಲೆ ಕೇಸ್ ಹಾಕ್ಸೋದು. ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಇವತ್ತು ದೊಡ್ಡ ಧಕ್ಕೆ ಬಂದಿದೆ. ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, these are all fundamental rights under the Constitution. Freedom of speech, freedom of expression. ನನ್ನ ಅಭಿಪ್ರಾಯ ವ್ಯಕ್ತ ಮಾಡಲಿಕ್ಕೆ ನನಗೆ ಸ್ವಾತಂತ್ರ್ಯ ಇದೆ, ನಾನು ಮಾತಾಡಲಿಕ್ಕೆ ಸ್ವಾತಂತ್ರ್ಯ ಇದೆ. ಮೂಲಭೂತ ಹಕ್ಕುಗಳು ಸಂವಿಧಾನ, ಅದಕ್ಕೆ ನಿರ್ಬಂಧ ಇರಲಿಕ್ಕೆ ಇವರು ಯಾರು? ಅನ್ಲೆಸ್ ಕಾನ್ಸ್ಟಿಟ್ಯೂಷನ್ ಇಸ್ ಅಮೆಂಡೆಡ್, ಅಮೆಂಡ್ಮೆಂಟ್ ಮಾಡೋಕ್ಕಾಗಲ್ಲ. ದೇಶದ ಮೂಲಭೂತ ಸ್ವರೂಪವನ್ನು ಬದಲಾವಣೆ ಮಾಡಲಿಕ್ಕೆ ಪಾರ್ಲಿಮೆಂಟ್ ಇಸ್ ನೋ ಪವರ್, ಗೌರ್ಮೆಂಟ್ ಇಸ್ ನೋ ಪವರ್. ಅಮೆಂಡಿಂಗ್ ಪವರ್ ಅಂತ ಇರ್ತದೆ ಕಾನ್ಸ್ಟಿಟ್ಯೂಷನ್, ಅಮೆಂಡಿಂಗ್ ಪವರ್. either the government or the parliament has no or third of the constitution. ನಾವು ಹಣಕಾಸು ಮಂತ್ರಿಯಾಗಿದ್ರೆ ಜೊತೆಗೆ ಮುಖ್ಯಮಂತ್ರಿ ಕೂಡ ಆ ಕೆಲಸ ಮಾಡಿ 2-3 ಸರಿ ಒತ್ತಾಯ ಮಾಡಿದ್ದೀರಿ. ನೀವು ಬರೀ ಅಧಿಕಾರಿಗಳನ್ನು ಮಾಡೋದು, ನೀವು ಇವರಿಗೆ ಹಾಲಿನ ಅವನ್ನ ಸರಿಯಾದ ರೀತಿಯಲ್ಲಿ ವಿಚಾರಣೆ ಮುಗಿಲಿ. ಅವ್ರ ಹೇಳಿಕೆ ತಗೊಂಡು ರೆಕಾರ್ಡ್ ಮಾಡಿ ಪಬ್ಲಿಷ್ ಮಾಡಬೇಕು. ಅದನ್ನು ಮಾಡ್ತಾ ಇಲ್ಲ. ಅವ್ರಿಗೆ ಗೊತ್ತಿದೆ ಯಾರ್ಯಾರು ಇನ್ಫ್ಲೂಯೆನ್ಸ್ ಮಾಡಿದ್ರು, ಯಾರು ದುಡ್ಡು ಕೊಟ್ಟ ಮೇಲೆ ಅವ್ರದ್ದು ಪೇಪರ್ ತಿದ್ದುಪಡಿ ಆಗಿದೆ. ಅವನಿಗೆ ಗೊತ್ತಿರೋದು, ಅವನಿಗೆ ಶಾಂತಕುಮಾರ್ ಅಂತ ಒಬ್ಬ ಡಿವೈಎಸ್ಪಿ ಇದ್ದಾರೆ, ಅವರು ಅರೆಸ್ಟ್ ಆಗಿದ್ದಾರೆ, ಜೈಲಿದ್ದಾರೆ. ಅವನಿಗೆ ಮತ್ತೆ ಇವನಿಗೆ ಇಬ್ಬರಿಗೂ ಮಕ್ಕಳು ಪರೀಕ್ಷೆ ಮಾಡಿಸ್ತಾರೆ. ಯಾಕಂದ್ರೆ ಒತ್ತಡ ಇದೆ ಅವ್ರಿಗೆ, ಹೇಳ್ಬೇಡಿ, ಎದುರುಗಡೆ ಹೇಳ್ಬೇಡಿ. ಹಿಂದಿನ ಪರೀಕ್ಷೆ ಮಕ್ಕಳು ಇದೆ, ರಿಕ್ರೂಟ್ಮೆಂಟ್ ಎಕ್ಸಾಮಿನೇಷನ್ ಆಗಿದೆ. ಅಕ್ರಮ ಹಗರಣದ ರೂವಾರಿನೇ ಸಿದ್ದರಾಮಯ್ಯನವರು ಅಂತ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ ಸರ್. PSI ಹಗರಣದ ರೂವಾರಿಗಳೇ ಸಿದ್ದರಾಮಯ್ಯನವರು. ಅವ್ರ ಕಾಲದಲ್ಲಿ ಎಲ್ಲೇನು ಹಗರಣ ಹೌದು ಸರ್. ಈ ಹಿಂದೆ ನಡೆದಂತ ಪರೀಕ್ಷೆಗಳಲ್ಲೂ ಕೂಡ ಆಗಿದೆ. ಅವರನ್ನ ಮೊದಲೇ ಇದು ತನಿಖೆಗೆ ಒಳಪಡಿಸಬೇಕು ಅಂತ ಹೇಳ್ತಾರೆ. ಏನಾಗಿದೆ ಏನಾಗಿದ್ರೆ ಇವರು
ಏನಾಗಿದೆ ಆಪೋಸಿಷನ್ ಶಾಸಕರಿದ್ದರು ಹಾಗೆ ಮಾತಾಡಿದ್ದು ಎಲ್ಲ ಹಾಗೆ ಮಾತಾಡಿದ್ದೇನೆ ಯಾಕೆ ಸಿದ್ದರಾಮಯ್ಯನವರ ಕಾಲದಲ್ಲಿ ನಡೆದಿದೆ ಅಂತ ಮಾತಾಡಿದ್ನ ಈಗಿನ PSA ಹಗರಣ ಈಚೆ ಬಂದ ಮೇಲೆ ಸಿದ್ದರಾಮಯ್ಯನ ಕಾಲದಲ್ಲೂ ಆಗಿದೆ ಅಂತಂದ್ರೆ ಅದು ನಂಬ್ಕೋಬೋದಾ? ನೀವೇ ನಂಬ್ತಿದ್ರೆ ಕಡ್ಲೆ ಬರೀತಿದ್ದ ಕೆಡುತ್ತಿದ್ದ ಇದೇ ಶಾಂತಕುಮಾರ್ ಅವರು ಕೆಡುತ್ತಿದ್ದೇನೆಯ ನೀವು ಕೇಳಬೇಕು. ಈಗ ಹಾಗೆಲ್ಲ ಹೋಗಿದೆ ಯಾಕೆ ಕೆಡುತ್ತಿದ್ದೇನೆಯ ಅಂತ ನಿಮಗೆ ಮಾಹಿತಿ ಇದ್ರೆ ರಿಕ್ರೂಟ್ಮೆಂಟ್ನಲ್ಲಿ ನಮ್ಮ ಕಾಲದಲ್ಲಿ ಆಗಿರೋದು ಮಾಹಿತಿ ಇದ್ರೆ ಈಗಾಗಲೇ ಪ್ರಸ್ತಾಪ ಮಾಡಬಹುದಾಗಿತ್ತಲ್ಲ, ಒತ್ತಾಯ ಮಾಡಬಹುದಾಗಿತ್ತಲ್ಲ, ಕೋರ್ಟ್ಗೆ ಹೋಗ್ಬೋದಾಗಿತ್ತಲ್ಲ, ಅಸೆಂಬ್ಲಿನಲ್ಲಿ ಹೇಳ್ಬೋದಾಗಿತ್ತಲ್ಲ. ಅವ್ರ ಕಾಲದಲ್ಲಿ ಆಗಿದೆ ಎಲ್ಲ ಕೂಡ ಅಕ್ರಮ ಆಗಿದ್ರು ಕೂಡ ತನಿಖೆಗಳನ್ನ ಮಾಡದೇನೆ ಮುಚ್ಚಾಕಿದ್ರಲ್ಲ ಅಂತ ಹೇಳ್ತಾರೆ. ಮುಂಚಿತವಾಗಿ ಏನು ಕ್ರಮ ತಗೊಳ್ಳಲ್ಲ. ಎಲ್ಲ ನಷ್ಟ ಆದಮೇಲೆ ರೈತರಿಗೆ ಜನರಿಗೆ ತೊಂದರೆ ಆಮೇಲೆ ನೋಡಕ್ಕೆ ಮುಂಜಾಗ್ರತಾ ಕ್ರಮಗಳೇನು ಕೂಡ ತಗೊಂಡಿದೆ. ನೋಡಿ ಡಿಸ್ಟಿಕ್ ಇನ್ಚಾರ್ಜ್ ಹೋಗಲೇ ಇಲ್ಲ. 2 ವಾರದಿಂದ ಮಳೆ ಬರ್ತಾ ಇದೆ, ಜಿಲ್ಲೆಗಳಿಗೆ ಹೋಗಲೇ ಇಲ್ಲ. ನೀರು ಕೊಡಗಿಗೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಹೋದ್ಮೇಲೆ ಹೊರಟಿದೆ. ಪ್ರವಾಹ ಬರ್ತದೆ ಅಂತ ಗೊತ್ತಿದ್ದು ಅನಾಹುತಗಳನ್ನು ತಪ್ಪಿಸಲಿಕ್ಕೆ ಏನು ಕ್ರಮ ಸರ್ಕಾರ. ನಾನು ಒತ್ತಾಯ ಮಾಡ್ತೀನಿ ಸರ್ಕಾರಕ್ಕೆ, ಪ್ರವಾಹದಿಂದ ಹಾನಿಯಾಗುತ್ತೆ, ನಷ್ಟ ಏನಾಗಿದೆ, ಮನೆಗಳ ಬೇರೆ ಮೂಲಭೂತ ಸೌಕರ್ಯಗಳು ಕೂಡ ಕೂಡಲೇ ಅಸೆಸ್ ಮಾಡಿ ಅವ್ರಿಗೆ ಪರಿಹಾರ ಕೊಡಬೇಕು. ಸರ್ಕಾರಕ್ಕೆ ಕೂಡಲೇ ಪರಿಹಾರ ಕೊಡಬೇಕು. ಜಾನುವಾರುಗಳ ಸುತ್ತಿಗೆ ಕೂಡಲೇ ಪರಿಹಾರ, ಮನೆಗಳಿಗೆ ಪರಿಹಾರ ಕೊಡಬೇಕು. ಯಾಕಂದರೆ 2019 ಆಗ ನಷ್ಟ ಆಯ್ತಲ್ಲ ಮನೆಗಳು. ಹೌದು ನನಗೆ ಗೊತ್ತಿಲ್ಲ. 2020 ಹಾನಿಯಾದವರಿಗೆ 2019 ಅನೇಕ ಊರುಗಳಲ್ಲಿ ಶಿಫ್ಟ್ ಮಾಡಿ ಹೇಳ್ತೀವಿ. ಮತ್ತೆ ಅದೇ ಊರುಗಳಿಗೆ ಮತ್ತೆ ನಷ್ಟ ಆಗಿದೆ. ಆರ್ಯ ಈಡಿಗ ಸಮಾಜಕ್ಕೆ ಪ್ರತ್ಯೇಕ ನಿಗಮ ರಚಿಸುವಂತೆ ಆಗ್ರಹಿಸಿ ಆರ್ಯ ಈಡಿಗ ಕೇಂದ್ರ ಹೋರಾಟ ಸಮಿತಿಯ ಕಲ್ಯಾಣ ಕರ್ನಾಟಕ ಘಟಕ ಪ್ರತಿಭಟನೆ ನಡೆಸಿ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕ ಬಸವರಾಜ ಮತ್ತಿಮೂಡ್ ಅವರ ಮನೆ ಮುಂದೆ ಧರಣಿ ಸತ್ಯಾಗ್ರಹವನ್ನು ಮಾಡಿದರು. ಕಲಕಸಬು ನಮ್ಮ ಹಕ್ಕು, ಪ್ರತ್ಯೇಕ ನಿಗಮ ಬೇಕೇ ಬೇಕು ಎಂಬ ಬೇಡಿಕೆ ಕರೆಯೊಂದಿಗೆ ಆರ್ಯ ಈಡಿಗ ಸಮಾಜಕ್ಕೆ ಪ್ರತ್ಯೇಕ ನಿಗಮ ರಚಿಸುವಂತೆ ಆಗ್ರಹಿಸಿ ಆರ್ಯ ಈಡಿಗ ಕೇಂದ್ರ ಹೋರಾಟ ಸಮಿತಿಯ ಕಲ್ಯಾಣ ಕರ್ನಾಟಕ ಘಟಕ ಪ್ರತಿಭಟನೆ ನಡೆಸಿತು. ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕ ಬಸವರಾಜ ಮತ್ತಿಮೂಡ್ ಅವರ ಮನೆ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಿತು. ಸುಳ್ಳು ಭರವಸೆ ಇನ್ನು ಸಾಕು, ಪ್ರತ್ಯೇಕ ನಿಗಮ ನಮ್ಮ ಹಕ್ಕು, ಸರ್ಕಾರ ಈಗಲಾದರೂ ಇತ್ತ ಗಮನ ಹರಿಸಲಿ ಎಂದು ರಾಜೇಶ್ ಗುತ್ತೇದಾರ್ ಆಗ್ರಹಿಸಿದರು. ನಮ್ಮ ಸ್ವಾಮೀಜಿಗಳ ಪ್ರಣವಂಶಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಏನು ನಾವು ಸಮಾಜದವರೆಲ್ಲರೂ ಎಲ್ಲ ಶಾಸಕರ ಮತ್ತು ವಿಧಾನ ಪರಿಷತ್ ಸದಸ್ಯರು ಮತ್ತು ಲೋಕಸಭಾ ಸದಸ್ಯರು ಮನೆ ಎದುರೇನು ನಾವು ಧರಣಿ ಹಮ್ಮಿಕೊಂಡಿದ್ದೀವಿ. ಒಬ್ಬೊಬ್ಬರು ಮನೆ ಇವತ್ತು ಈ ಬಾಬುರಾವ್ ಮನೆ ಮುಂದೆ ಧರಣಿ ಮುಗಿಸಿ ಈಗ ನಾವು ಗ್ರಾಮೀಣ ಶಾಸಕರಾದಂಥ ಬಸವರಾಜ ಮತ್ತಿಮೂಡ್ ಸಾಹೇಬರ ಮನೆ ಎದುರು ಬಂದಿದ್ದೀವಿ. ಏನಕ್ಕೆಪ್ಪ ಅಂತಂದರೆ ಏನು ನಮ್ಮ
ಅಮಾನತ ಉಪ ಸತ್ಯಾಗ್ರಹ ನಾವೇನು ಹಮ್ಮಿಕೊಂಡಿದ್ದೀವಿ ಸ್ವಾಮೀಜಿ ನೇತೃತ್ವದಲ್ಲಿ ವಿಧಾನಸಭೆ ಎದುರುಗಡೆ ನಮ್ಮ ಕುಲಕಸಬು ನಮ್ಮ ಹಕ್ಕು ಅಂತ ಮತ್ತು ನಮ್ಮ ಇನ್ನೊಂದು ಬೇಡಿಕೆ ನಮ್ಮ ನಿಗಮದ ಬಗ್ಗೆ ಬೇಡಿಕೆ. ಅವತ್ತು ನಾವು ಸತ್ಯಾಗ್ರಹ ಕೂತ್ಕೊಂಡಾಗ ಎಲ್ಲ ಆಡಳಿತ ಪಕ್ಷದ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಮತ್ತು ಲೋಕಸಭೆ ಸದಸ್ಯರು ಅವತ್ತು ಬಂದು ಸ್ವಾಮೀಜಿಯವರೇ ನಿಮ್ಮ ಏನೇನು ಬೇಡಿಕೆ ಇವೆ, ನಿಮ್ಮ ಏನೇನು ಡಿಮಾಂಡ್ ಇದೆ, ನಿಮ್ಮ ಸಮಾಜದ ಏನೇನು ಡಿಮಾಂಡ್ ಇದೆ, ನಾವು ಅದು ಎಲ್ಲನೂ ಸರ್ಕಾರ ಗಮನಕ್ಕೆ ಮತ್ತು CM ಅವರ ಗಮನಕ್ಕೆ ತಂದು ನಿಮ್ಮ ಈಡೇರಿಕೆಯನ್ನು ಬೇಗನೆ ನಾವು ಈಡೇರಿಸ್ತೀವಿ ಅಂತ ಹೇಳಿದರು. ಅದಕ್ಕೋಸ್ಕರ ಸ್ವಾಮೀಜಿಯವರು ಹೇಳಿದರು, ಎಷ್ಟು ದಿನ ಟೈಮ್ ಬೇಕಪ್ಪ ಅಂತ ಹೇಳಿದರು. ನಮಗೊಂದು 10 ದಿನ ಟೈಮ್ ಕೊಡ್ರಿ ಅಂತ ಹೇಳಿದರು. 1 ವಾರ 10 ದಿನ ಬೇಡ, ಒಂದೇ ವಾರ ಕೊಡ್ರಿ ಅಂತ ಎಲ್ಲ ಆಡಳಿತ ಪಕ್ಷ ಶಾಸಕರು ಹೇಳಿದ್ರು. ಆದರೂ ಕೂಡ ನಮ್ಮ ಸ್ವಾಮೀಜಿಯವರು 1 ವಾರ ಬೇಡ ತಾವು 15 ದಿನ ತೊಗೊಳ್ರಿ, 5ನೇ ತಾರೀಕುವರೆಗೂ ತಾವು ಟೈಮ್ ತೊಗೊಂಡ್ರಿ. 5ನೇ ತಾರೀಕು ಮುಗಿದೋಯ್ತು, ಇವತ್ತು 13ನೇ ತಾರೀಕಿದೆ. ಇಲ್ಲಿವರೆಗೂ ಒಬ್ಬ ಶಾಸಕ ಆಗಿರ್ಬೋದು, ಒಬ್ಬ ವಿಧಾನ ಪರಿಷತ್ ಸದಸ್ಯರಾಗಿರ್ಬೋದು ಮತ್ತು ಲೋಕಸಭೆ ಸದಸ್ಯರಾಗಿರ್ಬೋದು ಯಾರೂ ಕೂಡ ಒಬ್ಬರು ಕೂಡ ನಮ್ಮ ಸ್ವಾಮೀಜಿಯವರಿಗೂ ಆಗಿರ್ಬೋದು ಮತ್ತು ನಮ್ಮ ಸಮಾಜದವರಿಗೂ ಕೂಡ ಒಬ್ಬರಿಗೂ ಕೂಡ ಫೋನ್ ಮಾಡಿಲ್ಲ, ಕಾಳಜಿನೂ ತೋರಿಸಿಲ್ಲ. ಏನಪ್ಪ ಅಂತಂದರೆ ಇದೆಲ್ಲ ನೋಡ್ತಾ ಹೋದರೆ ಎಷ್ಟು ಹಗುರವಾಗಿ ನಮ್ಮ ಹೋರಾಟ ಹೋಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಕೇಂದ್ರ ಹೋರಾಟ ಸಮಿತಿಯ ಅಧ್ಯಕ್ಷ ಸತೀಶ್ ಗುತ್ತೇದಾರ್, ಸರ್ಕಾರಕ್ಕೆ ನಿಗಮದ ಅಗತ್ಯತೆ ಕುರಿತು ಎಷ್ಟೋ ಸಲ ಮನವರಿಕೆ ಮಾಡಿಕೊಳ್ಳಲಾಗಿದೆ. ಪ್ರಣವಾನಂದ ಸ್ವಾಮಿಗಳು ಪಾದಯಾತ್ರೆ ಸಹ ಕೈಗೊಂಡಿದ್ದಾರೆ. ಆದರೂ ಯಾವುದೇ ಸ್ಪಂದನೆ ಸರ್ಕಾರದಿಂದ ಸಿಕ್ಕಿಲ್ಲ. ಇನ್ಮುಂದಾದರೂ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ಎಂದು ತಿಳಿಸಿದ್ದಾರೆ. ಪಾದಯಾತ್ರೆ ಮಾಡಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದರು ಯಾತ್ರೆ ಮುಖಾಂತರ. ಮುಂದೆ ಅದು ಆವಾಗಲೂ ಕೂಡ ಒಂದು ಸಾರಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸಾರಿ ಸುಭಾಷ್ ಗುತ್ತೇದಾರ್ ಅವರ ನೇತೃತ್ವ ಸ್ಥಳೀಯ ಶಾಸಕರ ನೇತೃತ್ವದಲ್ಲಿ ಒಂದು ನಿಯೋಗ ಕರ್ಕೊಂಡು ಹೋಗಿ ಅಲ್ಲಿಗೆ ಮುಗೀತು ವಿನ ಅದಕ್ಕೆ ಮುಂದೆ ಏನೂ ಅದಕ್ಕೆ ಇದು ಮಾಡಲಿಲ್ಲ, ಸ್ಪಂದನೆ ನೀಡಲಿಲ್ಲ. ಹಾಗಾಗಿ ಮುಂದೆ ನಮ್ಮ ಗುರುಗಳು ಎಲ್ಲ ನಮ್ಮ ಸಮಾಜದವರು ಸೇರಿ ಒಂದು ಅಮರಣ ಉಪವಾಸ ಅಂಥೇಳಿ 20ನೇ ಜೂನ್ ತಾರೀಕಿಗೆ ನಾವೆಲ್ಲ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಾವು ಅಮರಣ ಉಪವಾಸ ಶುರು ಮಾಡಿದ್ವಿ. ಆವಾಗ ಸ್ಥಳೀಯ ಶಾಸಕರು, MLCಗಳು, MP ಗಳು ಮತ್ತು BJP ಪಕ್ಷದ ಮುಖಂಡರುಗಳು ಬಂದು ನಮ್ಮ ಗುರುಗಳ ಹತ್ರ ನೀವು ಇಷ್ಟು ಇದು ಮಾಡಬೇಡಿ, ನಾವು ನಿಮ್ಮ ಏನು ಈಡೇರಿಕೆ ಇದೆ ನಾವು ಮಾಡಿಕೊಡ್ತೀವಿ ಅಂತ ಹೇಳಿ ಅವರು ಹೇಳಿದರು. ಆದರೂ ಕೂಡ ಇಲ್ಲಿಯವರು ಶಾಸಕರು ಮತ್ತು ಸ್ಥಳೀಯ ಮುಖಂಡರು ಪ್ರಯತ್ನ ಪಟ್ಟಿಲ್ಲ ಅಂತ ನಾವು ಹೇಳೋದಿಲ್ಲ, ಮಾಡಿದ್ದಾರೆ. ಅದಕ್ಕೆ ಸರ್ಕಾರದಲ್ಲಿ ಸ್ಪಂದನೆ ಸಿಗ್ತಾ ಇಲ್ಲ. ಅದಕ್ಕಾಗಿ ನಾವು ಈ ಮುಂದೆ ಸತ್ಯಾಗ್ರಹದ ಮುಂದಿನ ಈ ಚಳವಳಿಯನ್ನು ನಾವು ಪುನಃ ಪ್ರಾರಂಭಿಸಿದ್ದೀವಿ. ಅದಕ್ಕಾಗಿ ಈಗಲಾದರೂ ಈ ಸರ್ಕಾರಕ್ಕೆ ನಾವು ಹೇಳ ಬಯಸೋದೇನೆಂದರೆ, ತಾವು ಕಣ್ಣು ಕಿವಿಗಳು ಎರಡೂ ಖುಲ್ಲಾ ಮಾಡಿ ನಮ್ಮ ಏನು ಸಮಾಜದ ಏನು ಬೇಡಿಕೆ ಇದೆ ಅದರಲ್ಲಿ ತಾವು ಮಾಡಿದ್ದೇ ಆದರೆ ನಿಮಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಿ ನಿಮ್ಮಲ್ಲಿ ಬಂದು ನಾವು ಇದು ಮಾಡ್ತೀವಿ. ಇಲ್ಲ ಅಂದರೆ ಮುಂದೆ ಇನ್ನು ನೀವು ಇದೇ ವರ್ತನೆ ನೀವು ಇಟ್ಕೊಂಡು ಹೋದರೆ ಹಿಂದುಳಿದವ್ರ ಬಗ್ಗೆ ನೀವು ಎಷ್ಟು ಕಾಳಜಿ ಮಾಡ್ತಾಯಿದ್ದೀರಿ, ಏನು ಮಾಡ್ತಾಯಿದ್ದೀರಿ ಅನ್ನೋದು ಒಂದು ನಮಗೆ ಸ್ಪಷ್ಟ ಒಂದು ನಿಮ್ಮ ಇದು ಸಿಗ್ತದೆ ಅಂತೇಳಿ ನಾನು ಭಾವಿಸಿದ್ದೀನಿ. ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ಪ್ರಣವಾನಂದ ಸ್ವಾಮಿಗಳು ಸಹ ಸರ್ಕಾರದ ಕ್ರಮವನ್ನು ಪ್ರಶ್ನೆ ಮಾಡಿದ್ರು. ಮಾನ್ಯ ಶಾಸಕರ ಧರ್ಮಪತ್ನಿಯವರ ಕುಟುಂಬಕ್ಕೂ ಕೂಡ ನಾವು ಮನವಿ ಮಾಡತಕ್ಕಂಥದ್ದು ಒಂದೇ, ನಮ್ಮ ಸಮುದಾಯ ಭಾಳ ಕಷ್ಟದಲ್ಲಿದೆ. ಹಳ್ಳಿಗಳಲ್ಲಿ ಮನೆಯೂ ಕೂಡ ಇಲ್ಲದೆ ಕೂಡ ಸಾಕಷ್ಟು ಜನ ಬೀದಿಯಲ್ಲಿದೆ ನಮ್ಮ ಸಮುದಾಯ. ಆ ಸಮುದಾಯದ ಕೂಗು ಸರ್ಕಾರದಲ್ಲಿ ತಮ್ಮ ಪದಿ ಮುಖಾಂತರವನ್ನೇ, ಅವರು ಒಬ್ಬ ಶಾಸಕರಾಗಿರ್ತೀರಿ, ಅವರೂ ಕೂಡ ನಮಗೆ ಮಾತನ್ನು ಕೊಟ್ಟಿದ್ದರು, ಸ್ವಾಮೀಜಿಯವರು ನಾವು ಮಾತಾಡ್ತೀವಿ ಅಂತ ಹೇಳಿ. ಆದರೆ ಅನಂತರ ಒಂದು ಫೋನು ಕೂಡ ಅವರೂ ಕೂಡ ನಮಗೆ ಆಯಿತು ಸ್ವಾಮೀಜಿ ಒಂದು ವಾರ ಟೈಮ್ ಮುಂದಕ್ಕೆ ಹೋಗಿಲ್ಲ ಅಂತ ಕೂಡ ಮಾತು ಶ್ರೀ ಬಸವರಾಜ ಮತ್ತಿಮೂಡು ಕೂಡ ನಮಗೆ ಕೇಳಲಿಲ್ಲ. ಯಾಕಂದ್ರೆ ಒಬ್ಬ ಗುರುಗಳ ಹತ್ರ ಬಂದು ಹೋದಾಗ ಅದಕ್ಕೊಂದು ಅರ್ಥವನ್ನೇ ಇರಬೇಕಲ್ಲ. ಸುಮಾರು ಅವತ್ತು ನಮ್ಮ 6,000-7,000 ಜನ ಸೇರಿದರು. ಆ ನೋವಿಂದ ಈ ಗುರುಪೂರ್ಣಿಮಾ ದಿನವನ್ನು ಇವತ್ತು ಬರಬೇಕಾದ ಪರಿಸ್ಥಿತಿ ನಿರ್ಮಾಣವಾಯಿತು. ಅದಕ್ಕೆ ಮಾನ್ಯ ಶಾಸಕರ ಧರ್ಮಪತ್ನಿಯವರು, ಅವರ ಮಗ ಆಕಾಶ್ ಅವರು, ಅವರ ಅಣ್ಣ ತಾಯಿ ಎಲ್ಲರೂ ಇದ್ದಾರೆ. ಆದರೆ ಈ ಪರಿಸ್ಥಿತಿಗೆ ನಾವು ಬರಬಾರದಿತ್ತು. ಆದರೆ ಸಮುದಾಯದ ನೋವುಗಳು, ಸಮುದಾಯದ ಕಷ್ಟಗಳು ನೋಡಿದಾಗ ಬೇರೆ ದಾರಿ ನಮಗೆ ಮುಂದೆ ಇಲ್ಲ ಅಂತ ಬಂದಿದ್ದೀವಿ. ತಾವುಗಳು ತಮ್ಮ MLAರ ಮುಂದೆ ದಯವಿಟ್ಟು ಸಮುದಾಯದ ಈ ಕೂಗನ್ನು ತಾವು ತಲುಪಿಸಬೇಕು. ಸಮುದಾಯಕ್ಕೆ ನ್ಯಾಯ ಕೊಡಿಸೋದಕ್ಕೆ ಅವರದ್ದು ಒಂದು ಪಾತ್ರ ಇರಲಿ ಅಂತ ತಮ್ಮ ಮುಂದೆ ನಾವು ಕೇಳುತ್ತಾ ಇದ್ದೇವೆ. ಇವತ್ತು ನಾವು ಪ್ರತೀಕಾತ್ಮಕವಾದ ಒಂದು ಪ್ರತಿಭಟನೆ ಇದು ಬಂದು ಹೋಗುವುದು. ದಯವಿಟ್ಟು ಇದನ್ನು ವಿಕೋಪಕ್ಕೆ ಮತ್ತೊಂದು ರೀತಿಯಲ್ಲಿ ಹೋಗಲ್ಲಾದ ರೀತಿಯಲ್ಲಿ ತಾವು ಸರ್ಕಾರಕ್ಕೆ ತಮ್ಮ ಪದಿಯವರು, ತಮ್ಮ ಗಂಡ ಅವರಿಗೆ ಒತ್ತಡ ತಂದು, ಮತ್ತು ಆಕಾಶ್ ಅವರು ಕೂಡ ತಾವು ಒಂದು ಯುವಕರಿದ್ದೀರಿ. ಇವತ್ತು 100 ಯುವಕರು ನಮಗೆ ಕೆಲಸ ಇಲ್ಲದೆ
ಓದಿದರೂ ಕೂಡ ನಮ್ಮ ಯುವಕರಿಗೆ ಕೆಲಸ ಇಲ್ಲ. ಈ ಪರಿಸ್ಥಿತಿ ನಮ್ಮನ್ನು ಇಲ್ಲಿಕ್ಕೆ ತಂದಿದ್ದೀವಿ. ಹಾಗಾಗಿ ಈ ಮಳೆಯಲ್ಲಿಯೂ ಕೂಡ ಇವತ್ತು ನಾವು ಬರೋಕ್ಕೆ ಕಾರಣ ಇದೆ. ಆದರೆ ವೈಯಕ್ತಿಕವಾಗಿ ಯಾರ ಮೇಲೆ ದೇಶ ನಮಗಿಲ್ಲ. ನಮ್ಮ ಸಮುದಾಯದ ಕಾಳಜಿ ಇಟ್ಟು ಬಂದಿದ್ದೀವಿ. ತಾವು ಕೂಡ ದಯವಿಟ್ಟು ಇದಕ್ಕೆ ಸಪೋರ್ಟ್ ಮಾಡಿ. ಡಿಸಿಸಿ ಬ್ಯಾಂಕ್ನಿಂದ ವಿವಿಧ ಸಾಲಗಳನ್ನು ಪಡೆದ ರೈತರು ಹಾಗೂ ಇತರರು ಆಗಸ್ಟ್ 31ರೊಳಗಾಗಿ ಸಾಲ ಮರುಪಾವತಿಸಲು ಅವಕಾಶ ನೀಡಲಾಗಿದೆ. ಕೂಡಲೇ ರೈತರು ಸಾಲ ಮರುಪಾವತಿಸಿ ಮುಂಬರುವ ವಿವಿಧ ಸಾಲಗಳ ಯೋಜನೆಗಳನ್ನ ಪಡೆದುಕೊಳ್ಳಬೇಕು ಎಂದು ಕಲಬುರಗಿ ಯಾದಗಿರಿ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾದ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಕಲಬುರಗಿ ಯಾದಗಿರಿ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾದ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್, ಈಗಾಗಲೇ ಮಧ್ಯಮಾವಧಿ ಸಾಲ 14.65 ಕೋಟಿ, ಸಂಬಳಾಧಾರಿತ ಸಾಲ 1.190 ಕೋಟಿ, ವಾಹನ ಸಾಲ 1.25 ಕೋಟಿ, ಸ್ವಸಹಾಯ ಗುಂಪುಗಳ ಸಾಲ 3.82 ಕೋಟಿ ರೂಪಾಯಿ ಸೇರಿ ಒಟ್ಟು 42.82 ಕೋಟಿ ರೂಪಾಯಿ ಹಣ ಬರಬೇಕಿದ್ದು ರೈತರು ಕೂಡಲೇ ಸಾಲ ಮರುಪಾವತಿಸಬೇಕು ಎಂದು ಮನವಿ ಮಾಡಿಕೊಂಡಿದ್ರು. ಸಿವಿಲ್ ಕೋರ್ಟ್ನಲ್ಲಿ ಮಧ್ಯಮಾವಧಿ ಸಂಬಳಾಧಾರಿತ ವಾಹನ ಹಾಗೂ ಸ್ವಸಹಾಯ ಗುಂಪುಗಳ ಸಾಲ ಪಡೆದವರ ಮೇಲೆ ಕೇಸ್ ದಾಖಲಾಗಿದ್ದು ಸಾಲ ಮರುಪಾವತಿ ಮಾಡದೆ ಹೋದಲ್ಲಿ ಅವರ ಆಸ್ತಿಯನ್ನ ಹರಾಜು ಮಾಡಲಾಗುತ್ತೆ ಎಂದು ಕೋರ್ಟ್ ಆದೇಶ ನೀಡಿದೆ. ಆದರೆ ಆಡಳಿತ ಮಂಡಳಿಯೊಂದಿಗೆ ಚರ್ಚಿಸಿ ಇನ್ನೊಂದು ತಿಂಗಳವರೆಗೆ ರೈತರಿಗೆ ಸಮಯಾವಕಾಶ ನೀಡಬೇಕು ಎಂದು ಮನವಿ ಮಾಡಲಾಗಿದ್ದು ಪಡೆದುಕೊಂಡ ರೈತರು ಇದರ ಉಪಯೋಗ ಆದಷ್ಟು ಬೇಗ ಸಾಲ ಮರುಪಾವತಿಸಬೇಕು ಎಂದು ತಿಳಿಸಿದ್ದಾರೆ. ಮಧ್ಯಮಾವಧಿ ಸಾಲ ಮತ್ತು ಇತರ ಸಾಲಗಳು ವಸೂಲಿ ಆಗದೇ ಇರುವ ಇತರ ಸಾಲಗಳೇನಿದೆ ನಮ್ಮ ಬ್ಯಾಂಕಿನ ಒಟ್ಟು 47.82 ಕೋಟಿ ರೂಪಾಯಿ ವಸೂಲಿ ಆಗದೇ ಇರುವ 47.82 ಕೋಟಿ. ಇದರಲ್ಲಿ ವಿವಿಧ ರೀತಿಯ ತೋಟಗಾರಿಕೆ ಹೈನುಗಾರಿಕೆಗೋಸ್ಕರ ತೆಗೆದುಕೊಂಡಿರುವಂಥ 1071 ರೈತರು, ಸಂಬಳ ಆಧಾರಿತ 625 ಸಿಬ್ಬಂದಿಗಳು, ವಾಹನಕ್ಕಾಗಿ 48 ಜನ, ಸ್ವಸಹಾಯ ಸಂಘಗಳು 634, ಇಷ್ಟು ಸೇರಿ 47.82 ಕೋಟಿ ರೂಪಾಯಿ ವಸೂಲಿ ಆಗದೇ ಇರುವ ಸಾಲ. ಇದಕ್ಕೋಸ್ಕರ ಸರ್ಕಾರ 2 ಬಾರಿ ಬಡ್ಡಿ ಮನ್ನಾವನ್ನು ಘೋಷಣೆ ಮಾಡಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಿತ್ತು. ಆವಾಗ ಹಲವಾರು ಜನ ಇದರ ಸದುಪಯೋಗವನ್ನು ಕೂಡ ತೆಗೆದುಕೊಂಡಿದ್ದಾರೆ. ಆದರೆ ಇದರ ಲಾಭವನ್ನು ಪಡೆದುಕೊಳ್ಳದೇ ಇರುವ ಈ ಎಲ್ಲ ರೈತ ಬಂಧುಗಳಿಗೆ ಇವತ್ತು ಕೊನೆಯ ಒಂದು ಅವಕಾಶವನ್ನು ನಮ್ಮ ಬ್ಯಾಂಕು ನೀಡಲಿಕ್ಕೆ ಹೊರಟಿದೆ. ಈಗಾಗಲೇ ಇವರೆಲ್ಲರ ಮೇಲೆ ಮಧ್ಯಮಾವಧಿ ಸಾಲ 1071 ಜನ, ಸಂಬಳ ಆಧಾರಿತ ಸಾಲಗಾರರು 625 ಜನ, ವಾಹನಗಳ ಮೇಲೆ ಸಾಲ ತೆಗೆದುಕೊಂಡಿರುವಂಥ 48 ಜನ, ಸ್ವಸಹಾಯ ಗುಂಪುಗಳ 634 ಸಂಘಗಳ ಮೇಲೆ ಕೇಸನ್ನು ದಾಖಲೆ ಮಾಡಿ ಅವರ ಆಸ್ತಿಯನ್ನು ಮುಟ್ಟುಗೋಲು ಮಾಡಿ ಹರಾಜು ಪ್ರಕ್ರಿಯೆ ಮುಖಾಂತರ ವಸೂಲಿ ಮಾಡಬೇಕು ಅನ್ನುವಂಥ ಆದೇಶವನ್ನು JR ಕೋರ್ಟ್ ರಾಯಚೂರು ಜಾಯಿಂಟ್ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಅವರು ಆದೇಶವನ್ನು ಮಾಡಿದ್ದಾರೆ. ಇದನ್ನು ಕಟ್ಟುನಿಟ್ಟಿನಿಂದ ವಸೂಲಾತಿ ಮಾಡಬೇಕಾಗಿತ್ತು. ಹಾಗಾಗಿ ಇವತ್ತು ಆ ಎಲ್ಲ ರೈತ ಬಂಧುಗಳು ಮುಂದಿನ 1-2 ತಿಂಗಳಲ್ಲಿ ಸಾಲವನ್ನು ಕಟ್ಟದೇ ಇದ್ದರೆ ಸಿವಿಲ್ ಕೋರ್ಟ್ಗಳ ಮುಖಾಂತರ ಹರಾಜು ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಅದಕ್ಕೆ ನಾವು ನಮ್ಮೆಲ್ಲ ಆಡಳಿತ ಮಂಡಳಿಯವರು ಈ ರೈತರ ಬೆಂಬಲಕ್ಕೆ ಯೋಚನೆಯನ್ನು ಮಾಡಿ ಕೊನೆಯ ಅವಕಾಶವನ್ನು ರೈತರಿಗೆ ಕೊಡಬೇಕು. ಬರುವ ಆಗಸ್ಟ್ 31ರವರೆಗೆ ಬರುವಂಥ ಆಗಸ್ಟ್ 31ರ ಒಳಗೆ ಯಾರು ಸಾಲ ಮರುಪಾವತಿಯನ್ನು ಮಾಡ್ತಾರೆ ಅಂಥವರಿಗೋಸ್ಕರ ಒನ್ ಟೈಮ್ ಸೆಟಲ್ಮೆಂಟ್ ಸ್ಕೀಮ್ OTS ಅನ್ನು ನಾವು ಜಾರಿಗೆ ತೊಗೊಂಡು ಬರ್ತಾ ಇದ್ದೇವೆ. ಇದೊಂದು ಸುವರ್ಣ ಅವಕಾಶ ರೈತ ಬಂಧುಗಳಿಗೋಸ್ಕರ ನಮ್ಮ ಬ್ಯಾಂಕು
ಒಂದು ಸುವರ್ಣ ಅವಕಾಶವನ್ನು ಒದಗಿಸಿಕೊಡ್ತಾ ಇದೆ. ಒನ್ ಟೈಮ್ ಸೆಟಲ್ಮೆಂಟ್ ಸ್ಕೀಮ್ ಮುಖಾಂತರ ಆ ಎಲ್ಲ ರೈತ ಬಂಧುಗಳು ಆಗಸ್ಟ್ 31ರೊಳಗಾಗಿ ಸಾಲವನ್ನು ಮರುಪಾವತಿ ಮಾಡಿದರೆ ಅವರ ಸಾಲದ ಮೇಲಿನ ಬಡ್ಡಿ 15 ರೂಪಾಯಿ 75 ಪೈಸೆ 15 ರೂಪಾಯಿ 75 ಪೈಸೆ ಬಡ್ಡಿಯನ್ನು ಅವರು ಈಗ ಕೊಡಬೇಕಾಗ್ತಾ ಇದೆ. ಅವರು ಒನ್ ಟೈಮ್ ಸೆಟಲ್ಮೆಂಟ್ ಸ್ಕೀಮಿನ ಅಡಿಯಲ್ಲಿ ಬಂದು ಆಗಸ್ಟ್ 31ರೊಳಗಾಗಿ ಸಾಲವನ್ನು ಮರುಪಾವತಿ ಮಾಡಿದರೆ ಅವರಿಗೆ 10% ಬಡ್ಡಿ ದರದಲ್ಲಿ ಬಡ್ಡಿಯನ್ನು ತೆಗೆದುಕೊಳ್ಳುವ ತೀರ್ಮಾನಕ್ಕೆ ನಾವು ಬಂದಿದ್ದೇವೆ. ಇದರಿಂದ ರೈತರಿಗೆ ಬಡ್ಡಿ ದರದಲ್ಲಿ 35ರಿಂದ 40% ಸಹಾಯವಾಗಲಿದೆ. 35ರಿಂದ 40% ಬಡ್ಡಿಯನ್ನು ನಾವು ಬಿಡಲಿಕ್ಕೆ ಸಿದ್ಧರಾಗಿದ್ದೇವೆ. ಒಟ್ಟು ನಾವು 15 ರೂಪಾಯಿ 75 ಪೈಸೆ ಕೊಡಲೇಬೇಕು. ಅವರು ಈಗ ಹರಾಜು ಪ್ರಕ್ರಿಯೆ ಪ್ರಾರಂಭ ಆದರೆ ಕೋರ್ಟಿನ ತೀರ್ಮಾನದ ಪ್ರಕಾರ ಹರಾಜು ಪ್ರಕ್ರಿಯೆಗೆ ಒಳಪಟ್ಟರೆ 15 ರೂಪಾಯಿ 75 ಪೈಸಾ ಮತ್ತು ಕಾನೂನಿನ ಹೋರಾಟದ ಎಲ್ಲ ಫೀಸ್ಗಳು ಖರ್ಚುಗಳನ್ನು ಕೂಡ ರೈತರೇ ಭರ್ತಿಸಬೇಕಾಗತ್ತೆ. ಆದರೆ ನಾವು ಇವತ್ತು ಕೋರ್ಟಿಗೆ ವಿನಂತಿ ಮಾಡಿದ್ದೇವೆ, ಆಗಸ್ಟ್ 31ರವರೆಗೆ ರೈತರಿಗೆ ಅವಕಾಶವನ್ನು ಕೊಡಿ. ಅಂಥ ಎಲ್ಲ ರೈತರಿಗೆ ಎಲ್ಲ ಖರ್ಚುಗಳನ್ನು ಸೇರಿಸಿ ನಾವು ಕೇವಲ 10 ರೂಪಾಯಿ ಬಡ್ಡಿ ದರದಂಗೆ ಒನ್ ಟೈಮ್ ಸೆಟಲ್ಮೆಂಟ್ ಅದನ್ನೇ ಹೇಳ್ತಾ ಇದ್ದೀನಿ. ರೈತ ಬಾಂಧವರಿಗೆ ಅವರ ಬಡ್ಡಿಯ ಹಣದಲ್ಲಿ 35ರಿಂದ 40% ಉಳಿತಾಯ ಮಾಡಲಿಕ್ಕೆ ಅವಕಾಶ ಇದೆ. ಮತ್ತು ಇದು ಅಂತಿಮವಾದಂಥ ಸಹಾಯ ನಮ್ಮ ಬ್ಯಾಂಕ್ ಮಾಡಲಿಕ್ಕೆ ಹೊರಟಿದೆ. ಇನ್ನು ಯಾವುದೇ ಕಾರಣಕ್ಕೂ ಅವರ ಕಾನೂನಿನ ಹೋರಾಟಗಳನ್ನು ನಾವು ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ನಮ್ಮ ಕೈಯನ್ನು ಕೂಡ ಕಾನೂನು ಕಟ್ಟಿ ಹಾಕಿದೆ. ಹಾಗಾಗಿ ಆಡಳಿತ ಮಂಡಳಿ ಕೋರ್ಟಿನ ಮನವೊಲಿಸಿ ಆಗಸ್ಟ್ 31ರವರೆಗೂ ಯಾವುದೇ ರೀತಿಯ ರೈತರ ಮೇಲೆ ಹರಾಜು ಪ್ರಕ್ರಿಯೆಗಳಿಗೆ ಒಳಪಡಿಸಿದ್ದೇನೆ ಒನ್ ಟೈಮ್ ಸೆಟಲ್ಮೆಂಟ್ಗೆ ಅವಕಾಶ ಕೊಡಬೇಕು ಅಂತೇಳಿ ನಮ್ಮ ಆಡಳಿತ ಮಂಡಳಿ ತೀರ್ಮಾನ ಮಾಡಿದೆ. ಈ ಒಂದು ಸುಸಂದರ್ಭ ಮಾನ್ಯ ಎಲ್ಲ ರೈತರು ಇದನ್ನು ಉಪಯೋಗಿಸ್ಕೋಬೇಕು. ಅವರ ಬಡ್ಡಿ ಹಣದಲ್ಲಿ 35ರಿಂದ 40% ಹಣವನ್ನು ನಾವು ಅವರಿಗೆ ಬಿಟ್ಟುಕೊಡ್ತಾ ಇದ್ದೇವೆ. ಹಾಗಾಗಿ ರೈತ ಬಂಧುಗಳು ಇದು ಒಂದು ಕೊನೆಯ ಅವಕಾಶ ಅಂತ ತಿಳ್ಕೊಂಡು ಬಂದು ಇದರ ಸದುಪಯೋಗವನ್ನು ತಗೋಬೇಕು ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಬ್ಯಾಂಕಿನ ಒಂದಿಗೆ ಕೈ ಜೋಡಿಸಿ ಇನ್ನೂ ಹೆಚ್ಚಿನ ಬೇರೆ ರೀತಿಯ ಸಾಲ ಸೌಲಭ್ಯಗಳನ್ನು ಕೂಡ ಎಲ್ಲರೂ ಪಡ್ಕೋಬೇಕು. ಅದರ ವಿನಂತಿಯನ್ನು ನಾನು ಇವತ್ತು ಮಾಧ್ಯಮದ ಮುಖಾಂತರ ನಾನು ಮಾಡ್ತಾ ಇದ್ದೇನೆ. ಮಾಧ್ಯಮದ ಮಿತ್ರರ ಈ ಒಂದು ತೀರ್ಮಾನದಿಂದ ನಮ್ಮ ಬ್ಯಾಂಕಿಗೆ ಒಟ್ಟು ಬರಬೇಕಾದಂಥ ಬಡ್ಡಿ ನಮಗೆ 47,82,00,000 ಅಸಲು, ಅದರ ಜೊತೆಗೆ ಬಡ್ಡಿಯ ರೂಪದಲ್ಲಿ ಸುಮಾರು 43 ಕೋಟಿ ರೂಪಾಯಿ ನಮಗೆ ಬರಬೇಕಾಗಿದೆ. ಅಸಲು 47,82,00,000, ಬಡ್ಡಿ ಸುಮಾರು 43 ಕೋಟಿಯಷ್ಟು ಬಡ್ಡಿಯ ಹಣ ಬರಬೇಕು. ನಾವು ಅವರಿಗೆ ಇವತ್ತು ಬಡ್ಡಿಯಲ್ಲಿ ನಾವು ಸಹಾಯವನ್ನು ಮಾಡ್ತಾ ಇರೋದರಿಂದ ನಮ್ಮ ಬ್ಯಾಂಕಿಗೆ ಸುಮಾರು 18 ಕೋಟಿ ರೂಪಾಯಿಯ ಹೊರೆ ನಮ್ಮ ಬ್ಯಾಂಕಿಗೆ ಬೀಳೋದಿದೆ. 18 ಕೋಟಿ ರೂಪಾಯಿಯಷ್ಟು ಬಡ್ಡಿಯನ್ನು ನಾವು ರೈತರಿಗೆ ಮನ್ನಾ ಮಾಡಲಿಕ್ಕೆ ಹೊರಟಿದ್ದೇವೆ. ಅದಕ್ಕೆ ರೈತ ಬಾಂಧವಗಳು ಇದರ ಸದುಪಯೋಗವನ್ನು ಪಡ್ಕೊಂಡು ಆಗಸ್ಟ್ 31ರೊಳಗಾಗಿ ನಮ್ಮೆಲ್ಲ ರೈತ ಬಂಧುಗಳ 18 ಕೋಟಿ ರೂಪಾಯಿ ಹಣವನ್ನು ಉಳಿಸ್ಕೊಂಡು ಬ್ಯಾಂಕಿಗೆ ಕಟ್ಟಬೇಕಾದ ಸಾಲವನ್ನು ಕಟ್ಟಬೇಕು. ಒಂದು ವೇಳೆ ಆಗಸ್ಟ್ 31ರೊಳಗಾಗಿ ಅವರು ಕಟ್ಟದೇ ಇದ್ದರೆ ಅವರು 47.82 ಕೋಟಿಯೊಂದಿಗೆ 43 ಕೋಟಿ ಬಡ್ಡಿಯನ್ನು ಕೂಡ ಕಟ್ಟಬೇಕಾಗತ್ತೆ. ಅದಕ್ಕೆ ಮತ್ತೆ ಮಾಧ್ಯಮದ ಮಿತ್ರರಲ್ಲಿ ವಿನಂತಿ ಮಾಡ್ತೇನೆ. ಯಾಕೆ ಅಂತ ಕೇಳಿದರೆ ಮತ್ತೆ ರೈತರ ವಿರುದ್ಧ ಕೋರ್ಟು ದಾವೆ ಹೂಡಿದೆ, ಆಸ್ತಿ ಹರಾಜು ಹಾಕ್ಲಿಕ್ಕೆ ಹೊರಟಿದೆ, ಈ ರೀತಿಯ ಕೆಲವು ಕಡೆಗೆ ಹೇಳಿಕೆಗಳು ಬರುತ್ತೆ. ಅದಕ್ಕೆ ತಮ್ಮಲ್ಲಿ ವಿನಂತಿ ಮಾಡ್ತೇನೆ, ನಾವು ರೈತರ ಆಸ್ತಿಗಳನ್ನು ಹರಾಜು ಮಾಡಬಾರ್ದು, ರೈತರ ಸಹಾಯಕ್ಕೆ ಬರಬೇಕು, ರೈತರಿಗೆ ಹೊಸ ಸಾಲಗಳನ್ನು ಕೊಡಬೇಕು ಮತ್ತು ನಮ್ಮ ಬ್ಯಾಂಕನ್ನು ಸುಸ್ಥಿತಿಯಲ್ಲಿ ಇಟ್ಕೊಂಡು ವ್ಯವಸಾಯ ಸಹಕಾರಿ ಸಂಘಗಳನ್ನು ಸುಸ್ಥಿತಿಗೆ ತೆಗೆದುಕೊಂಡು ಬರಬೇಕು. ಸಾಲವನ್ನು ಪಡೆಯದೇ ಇರುವಂಥ
ನಮ್ಮ 2 ಜಿಲ್ಲೆಯ 3 ಲಕ್ಷ ರೈತರಿದ್ದಾರೆ. ನಮ್ಮ ಬ್ಯಾಂಕಿಗೆ ಇನ್ನೂ ಸಾಲವನ್ನೇ ತಗೊಂಡಿಲ್ಲ. ಆ ಎಲ್ಲ ರೈತರಿಗೂ ಕೂಡ ಸಾಲವನ್ನು ಕೊಡಬೇಕು. ಅದು ಕಡಿಮೆ ಬಡ್ಡಿ ದರದಲ್ಲಿ ಬಡ್ಡಿ ರಹಿತ ಸಾಲವನ್ನು ಕೊಡಬೇಕು ಅನ್ನುವಂಥ ತೀರ್ಮಾನ ಬಂದಿರೋದರಿಂದ ಮತ್ತು ಕೋರ್ಟಿನ ಆದೇಶ ಬಂದಿರೋದರಿಂದ ನಾವು ಇವತ್ತು ಮತ್ತೊಮ್ಮೆ ನಾವು ರೈತರ ಸಹಾಯಕ್ಕೆ ಹೊರಟಿದ್ದೇವೆ. ರೈತ ಬಂಧುಗಳು ದಯವಿಟ್ಟು ಆಗಸ್ಟ್ 31 ಒಳಗಾಗಿ ತಮ್ಮ ಸಾಲವನ್ನು ಮರುಪಾವತಿಸಿ ಮಾಡಿ ಬಡ್ಡಿಯ ಉಳಿತಾಯವನ್ನು ಮಾಡಿಕೊಳ್ಬೇಕು. ನಿಮಗೆ ಬ್ಯಾಂಕು ನಿಮ್ಮೊಟ್ಟಿಗಿದೆ, ನಿಮ್ಮ ಬೆಂಬಲಕ್ಕಿದೆ. ದಯವಿಟ್ಟು ಬನ್ನಿ, ನಮ್ಮೊಂದಿಗೆ ಕೈ ಜೋಡಿಸಿ ನಿಮ್ಮ ಸಾಲವನ್ನು ತೀರಿಸಿಬಿಟ್ಟು ಹೊಸ ಸಾಲಗಳನ್ನು ತಗೊಳ್ಳಿಕ್ಕೆ ಎಲ್ಲ ರೈತರಿಗೂ ಅನುವು ಮಾಡಿಕೊಡಬೇಕು. ಯಾಕೆ ಅಂತ ಕೇಳಿದ್ರೆ ಇವತ್ತು ಈ ಒಂದು ಬರಬೇಕಾದಂಥ ಸಾಲ ಸುಮಾರು 90 ಕೋಟಿ ಬಡ್ಡಿಯನ್ನು ಸೇರಿಸಿ ಸಾಲ ಮರುಪಾವತಿಸಲು ಏಕಕಾಲಿಕ ಸಾಲ ತಿರುವಳಿ ಒಟಿಸಿ ಯೋಜನೆ ಜಾರಿಗೆ ಮಾಡಿದ್ದು, ಹರಾಜು ಪ್ರಕ್ರಿಯೆಗೆ ಒಳಗಾದ ರೈತರು 15.75 ಬಡ್ಡಿ ಸಹಿತ ಸಾಲ ಮರುಪಾವತಿಸಬೇಕಾಗುತ್ತೆ. ಆದರೆ ಒಟಿಸಿ ಅಡಿಯಲ್ಲಿ ಸಾಲ ಮರುಪಾವತಿಸಿದೆ 10 ರೂಪಾಯಿ ಬಡ್ಡಿ ಅಲ್ಲದೆ 25ರಿಂದ 40% ಬಡ್ಡಿಯನ್ನ ಕೈ ಬಿಡಲಾಗುತ್ತೆ. ಇದರಿಂದ ನಮ್ಮ ಬ್ಯಾಂಕಿಗೆ ಸುಮಾರು 18 ಕೋಟಿ ರೂಪಾಯಿಗಳ ಹೊರೆಯಾಗುತ್ತೆ. ಒಂದ್ ವೇಳೆ ಸಾಲ ಮರುಪಾವತಿಸಿದವರ ಆಸ್ತಿ ಕೋರ್ಟ್ ಆದೇಶದಂತೆ ಹರಾಜು ಪ್ರಕ್ರಿಯೆಗೆ ಒಳಪಟ್ಟರೆ ಅದಕ್ಕೆ ಬ್ಯಾಂಕಿನ ಆಡಳಿತ ಮಂಡಳಿ ಜವಾಬ್ದಾರಿ ಅಲ್ಲ ಎಂದು ತಿಳಿಸಿದ್ದಾರೆ. ರೈತರು ಕೂಡಲೇ ಆಗಸ್ಟ್ 31 ಸಾಲ ಮರುಪಾವತಿಸಿ ಬ್ಯಾಂಕಿಗೆ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿಕೊಂಡಿದ್ದಾರೆ. ಟೈಮ್ ಸೆಟಲ್ಮೆಂಟ್ ಸ್ಕೀಮ್ ಅನ್ನ ನಾವು ಜಾರಿಗೆ ತಂದಿದ್ದೇವೆ. ರೈತ ಬಂಧುಗಳು ಇದರ ಸದುಪಯೋಗವನ್ನು ತಗೊಳ್ಬೇಕು ಅಂತೇಳಿ ನಾನು ಮಾನ್ಯ ಮಾಧ್ಯಮದ ಎಲ್ಲ ಸ್ನೇಹಿತರ ಮುಖಾಂತರ ನಾನು ಕೈ ಜೋಡಿಸಿ ವಿನಂತಿ ಮಾಡ್ತೇನೆ. ನಮಗೆ ಮುಜುಗರವನ್ನು ಮಾಡದೆ ಕೋರ್ಟ್ ಪ್ರಕ್ರಿಯೆಗಳನ್ನು ಮುಂದುವರಿಸಲಿಕ್ಕೆ ಅವಕಾಶಗಳನ್ನು ಮಾಡಿಕೊಡ್ದೇನೆ. ದಯವಿಟ್ಟು ರೈತ ಬಂಧುಗಳೇ ಮುಂದೆ ಬನ್ನಿ. ಆಗಸ್ಟ್ 31 ಕೊನೆಯ ಅವಕಾಶ. ಈ ಅವಕಾಶವನ್ನು ದಯವಿಟ್ಟು ಇದನ್ನು ಸದುಪಯೋಗವನ್ನು ಮಾಡಿಕೊಂಡು ನಿಮ್ಮ ಸಾಲವನ್ನು ತೀರಿಸಿ ಬಡ್ಡಿಯಲ್ಲಿ ಸುಮಾರು 35-40% ರಿಬೇಟನ್ನು ನಾವು ಕೊಡ್ತಾ ಇದ್ದೇವೆ. ಈ ಒಂದು ಅವಕಾಶವನ್ನು ವಂಚಿತರಾದರೆ ಆಗಸ್ಟ್ 31 ನಂತರ ಕಾನೂನು ಕಾರವಾಯಿಗಳನ್ನು ನಿಲ್ಲಿಸಲಿಕ್ಕೆ ನಮ್ಮ ಆಡಳಿತ ಮಂಡಳಿಯೂ ಕೂಡ ಅಸಹಾಯಕವಾಗಿದೆ. ಕಾನೂನು ನಮ್ಮ ಕೈಯನ್ನು ಕಟ್ಟಿದೆ. ಹಾಗಾಗಿ ದಯವಿಟ್ಟು ವಿನಂತಿ ಮಾಡ್ತೇನೆ. ಈಗಾಗಲೇ ನಿಮ್ಮ ಮೇಲೆ ಕೋರ್ಟ್ ಕೇಸ್ಗಳಲ್ಲಿ ಕೋರ್ಟು ಆದೇಶವನ್ನು ಮಾಡಿದೆ. ನಿಮ್ಮ ಆಸ್ತಿಗಳನ್ನು ಮುಟ್ಟುಗೋಲು ಮಾಡಿ ಮಾರಾಟ ಪ್ರಕ್ರಿಯೆಯನ್ನು ಮಾಡಲಿಕ್ಕೆ ಏಜೆನ್ಸಿಗಳನ್ನು ನೇಮಕ ಮಾಡಲಿಕ್ಕೆ ಕೋರ್ಟ್ ಆದೇಶ ಮಾಡಿದೆ. ಆದರೂ ನಮ್ಮ ಆಡಳಿತ ಮಂಡಳಿ ನಿಮ್ಮೆಲ್ಲರಿಗೂ ಶುಭವನ್ನು ಕೋರ್ತಾ ಆಗಸ್ಟ್ 31 ಒಂದು ಅವಕಾಶವನ್ನು ಕೊಟ್ಟಿದ್ದೇವೆ. ಆ ಅವಕಾಶವನ್ನು ನಮ್ಮ ರೈತ ಬಂಧುಗಳು ಉಪಯೋಗಿಸಬೇಕು ಅಂತೇಳಿ ಮಗದೊಮ್ಮೆ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ ತಮ್ಮ ಮುಖಾಂತರ. ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಇತರರು ಉಪಸ್ಥಿತರಿದ್ದರು. ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಈಗ ಆರಂಭ. ಜುಲೈ 13ರಿಂದ ಜುಲೈ 15 ನೋಂದಣಿ ರೈತರು ಇದರ ಪ್ರಯೋಜನ ಪಡೆಯಲು ಅಂಚೆ ಇಲಾಖೆ ಕರೆ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್.
ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿಶ್ವದ ಅಗ್ರ ಐಸಿಟಿ ಕಂಪನಿಗಳಲ್ಲಿ ಒಂದಾಗಿರುವ ಏಸರ್ ಕಂಪನಿಯು ಕಲಬುರಗಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏಸರ್ ಮಾಲ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಏಸರ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ದೊರೆಯಲಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಸ್ಆರ್ ಎಂಬಸಿ ಶಾಪ್ ಸಂಖ್ಯೆ 16, ಕೆಳಮಹಡಿ, ಪಿಡಿಎ ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಐವನ್ ಶಾಹಿ, ಕಲಬುರಗಿ. Contact 9480666586. Just Club, a unique place in Kalburgi. Kalburgi's most exclusive club for you. Enjoy the luxurious spaces. Just Club spread over 7 acres with lush green lawn and natural ambience. Unparalleled service, extensive amenities and amiable atmosphere. Just Club offers a premium lifestyle destination for events, kitty parties, cocktail parties, birthday celebrations, engagement ceremonies, marriage receptions, dealers meet or CME meetings, Board meetings or corporate meetings, anniversaries, festival celebrations and a lot more. Please contact the club office for more details on plans and pricing. Visit Just Club, a new destination for your joyful life. Upin's Farm near Koranti Hanuman Temple, Nagnali Road, Kalburgi. ವಿರಾಮದ ನಂತರ ಮತ್ತೊಮ್ಮೆ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಕೇಂದ್ರ ಸರ್ಕಾರದ ಬೆಳೆ ವಿಮೆ ಯೋಜನೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಈಗ ಆರಂಭವಾಗಿದೆ. ನೋಂದಣಿ ಕಾರ್ಯ ಜುಲೈ 13ರಿಂದ ಜುಲೈ 15 ನೋಂದಣಿ ಜಾರಿಯಲ್ಲಿದ್ದು, ಈ ಬಗ್ಗೆ ಅಂಚೆ ಇಲಾಖೆ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿ ರೈತರು ಇದರ ಪ್ರಯೋಜನ ಪಡೆಯಲು ಕರೆ ನೀಡಿದ್ದಾರೆ. ಸಮಾಜದ ರೈತರ ಬೆಳೆಗೆ ನಷ್ಟವಾದಾಗ ಸಹಾಯಕ್ಕೆ ಬರುವ ಕೇಂದ್ರ ಸರ್ಕಾರದ ಬೆಳೆ ವಿಮೆ ಯೋಜನೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಈಗ ಆರಂಭವಾಗಿದೆ. ಇದೇ ಜುಲೈ 13ರಿಂದ ಜುಲೈ 15 ನೋಂದಣಿ ಕಾರ್ಯ ಜಾರಿಯಲ್ಲಿದ್ದು, ಮುಂಗಾರು ಬಿತ್ತನೆಯ ಬೆಳೆಗಳ ಹಾಗೂ ಕ್ಷೇತ್ರ ವ್ಯಾಪ್ತಿಯ ಆಧಾರದ ಮೇಲೆ ವಿಮಾ ಶುಲ್ಕ ವಿಧಿಸಲಾಗುತ್ತೆ. ಆಧಾರ್ ಕಾರ್ಡ್, ಜಮೀನಿನ ಪಹಣಿ, ಬ್ಯಾಂಕ್ ಖಾತೆಯ ವಿವರ ಹಾಗೂ ಹಣ ನೀಡಿ ರೈತರ ವಿಮೆ ಮಾಡಿಕೊಳ್ಳಬಹುದಾಗಿದೆ. ಈ ಬಗ್ಗೆ ಅಂಚೆ ಇಲಾಖೆ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿ ರೈತರು ಇದನ್ನ ಪ್ರಯೋಜನ ಪಡೆಯಲು ಕರೆ ನೀಡಿತು. ಅಂಚೆ ಸೇವೆಗಳ ಕರ್ನಾಟಕ ವರ್ತಲದ ನಿರ್ದೇಶಕಿ ಕಿಯಾ ಆರೋರಾ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿದ್ರು. डायरेक्टर हेडक्वार्टर्स कर्नाटका सर्कल. देखिए, डिपार्टमेंट ऑफ पोस्ट एक बहुत ही इंटीग्रल आर्म है सेंट्रल गवर्नमेंट का, जो कि फैसिलिटेट करता है जो भी प्रॉपर सेंट्रल गवर्नमेंट की स्कीम्स हैं वो कॉमन पीपल तक पहुंचाता है. तो दो बड़ी जो हमारी USPs हैं, वो फर्स्ट है हमारी रीच. हमारे पास 1.55 लाख पोस्ट ऑफिसेज हैं, जिसमें से 80% पोस्ट ऑफिसेज रूरल एरियाज़ में हैं. और सेकंड जो है वो हमारा है ट्रस्ट. डिपार्टमेंट ऑफ पोस्ट बहुत ही पुराना डिपार्टमेंट है, तो जो लॉन्ग एसोसिएशन है, जो ट्रस्ट है गवर्नमेंट का और आम आदमी का, वो बंधन जो है वो बहुत ही घनिष्ठ है. इसी को ही आगे ले जाते हुए जो कॉमन सर्विस सेंटर्स के थ्रू जो सेंट्रल गवर्नमेंट स्कीम्स इम्प्लीमेंट हो रही हैं, तो उसमें डिपार्टमेंट ऑफ पोस्ट बहुत ही क्रिटिकल रोल प्ले कर रहा है. तो अभी यहाँ पे कलबुर्गी में हम लोग 3 दिन का काफ़ी बड़ा कैंपेन कर रहे हैं, जिसमें कि हम लोग प्रधानमंत्री फसल बीमा योजना को प्रॉपरली इम्प्लीमेंट कराने की कोशिश कर रहे हैं. मेन पर्पस इसका ये होगा कि जो भी फार्मर्स हैं उनको फाइनेंशियल इंक्लूजन की अहमियत बताई जाए.
जो भी हमारे फार्मर्स हैं, जो भी जिनका भी क्रॉप डैमेज हो गया है या जो डिस्ट्रेस में हैं, एटलीस्ट गवर्नमेंट ऑफ इंडिया सपोर्ट्स देम और ये सारी स्कीम्स अवेलेबल हैं. दे आर नॉट अलोन हियर इन दिस ट्रेजेडी इफ़ दे फेस. तो इसके लिए प्रधानमंत्री किसान बीमा योजना हम लोगों ने 9 तालुक में और 10 पोस्ट ऑफिसेज में कराई है 3 दिन के लिए, और ये चलती रहेगी 31 जुलाई तक. तो मैं यही आशा करती हूँ कि ये कैंपेन बहुत ही सक्सेसफुल हो और ज़्यादा से ज़्यादा फार्मर्स इसका लाभ उठाएं. थैंक यू. बेनिफिट्स जो हैं स्कीम्स के वो आपको हम लोग डिटेल्स यहाँ पे शेयर कर देंगे. मोस्टली इट्स फॉर क्रॉप इंश्योरेंस. तो जो भी फार्मर्स जिनका क्रॉप डैमेज हो गया है या डिस्ट्रेस में हैं, वो ये स्कीम ले सकते हैं ताकि आगे जाके उनको जो भी पेमेंट है वो प्रॉपर्ली उनके बैंक अकाउंट में आ जाएगा. 3 सिंपल डॉक्यूमेंट्स रिक्वायर्ड हैं इसके लिए. आधार कार्ड रिक्वायर्ड है, लैंड रिकॉर्ड जो लोकल लैंड रिकॉर्ड की डिटेल्स है वो रिक्वायर्ड है, और बैंक अकाउंट डिटेल्स रिक्वायर्ड है. दैट्स इट. प्रोसेस बहुत ही सिंपल है. हमारे 10 पोस्ट ऑफिसेज में ये स्पेशली एक काउंटर क्रिएट किया गया है जहाँ पे कि यहाँ पे फार्मर्स अप्रोच करके कर सकते हैं. केया अरोरा, डायरेक्टर हेडक्वार्टर्स, कर्नाटका सर्कल. थैंक यू. ರೈತರು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಪಡೆಯಲು ಇಲಾಖೆ ಕರೆ ನೀಡಿದ್ದು, ಸುದ್ದಿಗೋಷ್ಠಿಯಲ್ಲಿ ಅಂಚೆ ಇಲಾಖೆಯ ಹಿರಿಯ ಅಧಿಕಾರಿಗಳಾದ ಎಂಡಿ ಆಸಿಫ್, ಮಾಣಿಕ್ರಾವ್ ಕುಲಕರ್ಣಿ, ವಿದ್ಯಾಧರ್ ಗೋಟೂರ್ ಹಾಗೂ ಅಜರ್ ಸೇರಿದಂತೆ ಇತರೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಚಿಂತನೆಯ ಪ್ರವರ್ತಕ, ಸಂವಿಧಾನ ವಿರೋಧಿ ಸರ್ಕಾರದ ಪಿತೂರಿಗೆ ಬಂಧಿತ ಡಾಕ್ಟರ್ ಅನಂತ್ ತೆಲ್ದುಂಬೆಯವರ 72ನೆಯ ಜನ್ಮದಿನದ ಅಂಗವಾಗಿ ಹಾಗೂ ಇನ್ನಿತರೆ ಬಿಡುಗಡೆಗೆ ಒತ್ತಾಯಿಸಿ ಜುಲೈ 15ರಂದು ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ನೆಲದ ಧ್ವನಿ ಕವಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಬಗ್ಗೆ ದಲಿತ ಹೋರಾಟಗಾರರು ಹಾಗೂ ನ್ಯಾಯವಾದಿಗಳಾದ ಬಸಣ್ಣ ಔಸಿಂಗಿ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಬಸಣ್ಣ ಸಿಂಗೆ, ಕಾರ್ಯಕ್ರಮದ ಉದ್ಘಾಟಕರಾಗಿ ಪ್ರಗತಿಪರ ಚಿಂತಕರಾದ ಆರ್.ಕೆ. ಹುಡ್ಗಿಯವರು ಆಗಮಿಸಲಿದ್ದಾರೆ. ಅಲ್ಲದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗಳಾದ ಡಾಕ್ಟರ್ ರಮಾಬಾಯಿ ಆನಂದ ತೆಲ್ತುಂಬೋ ಅವರು ಗೌರವ ಉಪಸ್ಥಿತಿ ಇದ್ದು ಅವರ ಅನುಭವವನ್ನು ಹಂಚಿಕೊಳ್ಳಿದ್ದಾರೆ ಎಂದು ತಿಳಿಸಿದ್ದಾರೆ. ಪ್ರಾಸ್ತಾವಿಕವಾಗಿ ಬೌದ್ಧ ಸಾಹಿತಿಗಳಾದ ಬುದ್ಧ ಘೋಷ, ದೇವೇಂದ್ರ ಹೆಗ್ಡೆ ಮಾತನಾಡಲಿದ್ದಾರೆ. ಡಾಕ್ಟರ್ ವಿಠಲ್ ದೊಡ್ಮನಿ ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಡಿಜಿ ಸಾಗರ್, ಜಿಕೆ ಘೋಕ್ಲೆ, ಎಬಿ ಹೊಸಮನಿ, ಡಾಕ್ಟರ್ ಮಲ್ಲೇಶಿ ಸಚ್ಚನ್, ಮರೆಪ್ಪಹಳ್ಳಿ ಹಾಗೂ ಹನುಮಂತ್ ಇಟ್ಕಿ ಆಗಮಿಸಲಿದ್ದಾರೆ ಎಂದು ಹೇಳಿದರು. ಕವಿಗೋಷ್ಠಿ ಡಾಕ್ಟರ್ ಮೀನಾಕ್ಷಿ ಬಾಳಿ, ಕೆ ನೀಲಾ, ಡಾಕ್ಟರ್ ವಿಕ್ರಮ್ ವಿಸಾಜಿ, ಡಾಕ್ಟರ್ ಅಪ್ಪಗೆರೆ ಸೋಮಶೇಖರ್, ಡಾಕ್ಟರ್ ಹನುಮಂತರಾವ್, ಡಾಕ್ಟರ್ ಎಚ್.ಟಿ. ಪೋಟೆ, ಪ್ರಭು ಖಾನಾಪುರೆ, ಶಂಕರಯ್ಯ ಘಂಟಿ, ಧರ್ಮಣ್ಣ ಧನ್ನಿ, ಕೆಎಸ್ ಬಂಧು, ಚಂದ್ರಶೇಖರ್ ದೊಡ್ಮನಿ, ಮಹಿಪಾಲ್ ರೆಡ್ಡಿ ಮುನ್ನೂರ್, ಸುರೇಶ್ ಬಡಿಗೇರ್, ಮಹೇಂದ್ರ ಎಂ ಕಿರಣ್ ಗಾಜ್ನೂರ್, ಪಿ ನಂದಕುಮಾರ್, ಜಿತೇಂದ್ರ ತಳ್ವಾರ್ ಹಾಗೂ ಇನ್ನಿತರೆ ಯುವ ಕವಿಗಳು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಅಡಗಿಸ್ತಕ್ಕಂಥ ಹುನ್ನಾರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಡೀತಕ್ಕಂಥದ್ದು ಕಳವಳಕರವಾಗಿರ್ತಕ್ಕಂಥ ವ್ಯವಸ್ಥೆ ಆಗಿದೆ. ಆ ಕಾರಣಕ್ಕಾಗಿ ಎಲ್ಲ ಜನಪರವಾದಂಥ ಸಂಘಟನೆಗಳು ಇದನ್ನು ನಾವು ಎಚ್ಚರ ಮಾಡಬೇಕಾಗಿರ್ತಕ್ಕಂಥ ಆದ್ಯ ಕರ್ತವ್ಯ ನಮ್ಮೆಲ್ಲರಾಗಿದೆ. ಆ ಕಾರಣಕ್ಕಾಗಿ ಇವತ್ತು ಜನಮಾನಸದಲ್ಲಿರ್ತಕ್ಕಂಥ ವಿಚಾರವಾದಿಗಳಿಗೆ ಬಹುಶಃ ಹಿಂದೆಂದೂ ಬರದಂಥ ಗಂಡಾಂತರ ಇವತ್ತು ಬಂದಿದೆ. ವಾಕ್ ಸ್ವಾತಂತ್ರ್ಯವನ್ನು ಹತ್ತಿಕ್ಕತಕ್ಕಂಥ ಪ್ರಯತ್ನ ಇವತ್ತು ವ್ಯವಸ್ಥಿತವಾದಂಥ ನಡೆದಿದೆ. ಆದ್ದರಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆತಕ್ಕಂಥ ಸಂವಿಧಾನದ ಸವಲತ್ತಿನ ಮೂಲಕವಾಗಿ ಇವತ್ತು ಪ್ರಜಾಪ್ರಭುತ್ವ ನಡೀತಾ ಇದೆ. ಇಂಥಲ್ಲಿಯೂ ಕೂಡ ಅವರು ಈ ದೇಶದಲ್ಲಿ ಏನು 200 ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥ ಭೀಮಾ ಕೋರೆಗಾಲದ ವಿಜಯ ಉತ್ಸವವನ್ನು ಆಚರಣೆ ಮಾಡುವಂಥ ಸಂದರ್ಭವನ್ನು ಇಟ್ಟುಕೊಂಡು ಅವರನ್ನು ಎಲ್ಲಿಗರ ಪರಿಷತ್ ನಡೆದಿರ್ತಕ್ಕಂಥ ಪುಣಾದಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದ ಕಾರಣಕ್ಕಾಗಿ ಅವರನ್ನು ವಿನಾಕಾರಣವಾಗಿ ದೋಷಾರೋಪವನ್ನು ಪಟ್ಟಿ ಮಾಡಿ ಇವತ್ತು ವಿನಾಕಾರಣವಾಗಿ ಬಂಧನದಲ್ಲಿರಿಸಲಾಗಿದೆ. ಅವರಷ್ಟೇನಲ್ಲ, ಅನೇಕ ಜನಪರದ ವಿಚಾರವಾದವನ್ನು ಇವತ್ತು ಮಾಡ್ತಿದೆ. ಕರ್ನಾಟಕದಲ್ಲಿಯೂ ಕೂಡ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೆ ಇಡ್ತಕ್ಕಂಥ ಎಲ್ಲ ಪ್ರಜ್ಞಾವಂತರನ್ನು ಅವ್ರ ವಾಕ್ ಸ್ವಾತಂತ್ರ್ಯವನ್ನು ಇವತ್ತು ಹರಣ ಮಾಡ್ತಕ್ಕಂಥ ವ್ಯವಸ್ಥಿತವಾದಂಥ ನಡೆದಿದೆ. ಇವತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಏನು ಬಂಜಗರ ಜಯಪ್ರಕಾಶನವರಾಗಿರ್ಬೋದು, ಕುಮ್ಮಿ ವಿರೋಧರಪ್ಪನಾಗಿರ್ಬೋದು, ಬಿ.ಟಿ. ಲಲಿತಾ ನಾಯಕನಾಗಿರ್ಬೋದು, ಇಂಥ ಅನೇಕವಾದಂಥ ಸಾಹಿತಿಗಳಿಗೆ, ಲೇಖಕರಿಗೆ, ಜನಪರವಾದಂಥ ಹೋರಾಟಗಾರರಿಗೆ ಧ್ವನಿ ಆಡಿಸ್ತಕ್ಕಂಥ ಪ್ರಯತ್ನ ನಡೆದಿದೆ. ಈ ಥರ ಆಗಬಾರ್ದು. ಯಾವ ರೀತಿಯಾಗಿ ಸಂವಿಧಾನಬದ್ಧವಾದಂಥ ಹಕ್ಕನ್ನು ನಮ್ಮ ವಾಕ್ ಸ್ವಾತಂತ್ರ್ಯ ಕೊಟ್ಟಿದೆ, ಅದನ್ನು ಉಳಿಸ್ಕೊಳ್ಬೇಕು, ಅದನ್ನು ಬೆಳೆಸಬೇಕು, ಅದನ್ನು ನಿರಂತರವಾಗಿ ಇರಬೇಕು ಅನ್ನುವ ಕಾರಣಕ್ಕಾಗಿ ಅವರ ಆನಂದ ತೆಲ್ತುಂಬಡಿ ಅವರ 72ನೇ ಜನ್ಮ ದಿನೋತ್ಸವ ನಿಮಿತ್ತವಾಗಿ ಗುಲ್ಬರ್ಗದಲ್ಲಿರ್ತಕ್ಕಂಥ ಎಲ್ಲ ದಲಿತ ಸಂಘಟನೆಗಳು, ಪ್ರಗತಿಪರ ಚಿಂತಕರೆಲ್ಲ ಕೂಡಿ ಅವರ ಹುಟ್ಟುಹಬ್ಬದ
ಜುಲೈ 15ರಂದು ಎಸ್ ಎಂ ಪಂಡಿತ ರಂಗಮಂದಿರ ಕಲಬುರಗಿಯಲ್ಲಿ ಒಂದು ವಿಚಾರಗೋಷ್ಠಿ ಮತ್ತು ವಿಚಾರ ಸಂಕಿರಣ ಹಮ್ಮಿಕೊಂಡಿದೆ. ಈ ವಿಚಾರಗೋಷ್ಠಿಗೆ ಭಾರತ ರತ್ನ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ಮೊಮ್ಮಗಳು ಮತ್ತು ಆನಂದ್ ತೇಳ್ತುಂಬಡಿಯವರ ಧರ್ಮಪತ್ನಿ ಅವರು ಕೂಡ ಇವತ್ತು ಆಗಮಿಸ್ತಾ ಇದ್ದಾರೆ. ಮತ್ತು ನಾಡಿನ ಪ್ರಖರವಾದಂಥ ಚಿಂತಕರಾಗಿರ್ತಕ್ಕಂಥ ಆರ್.ಕೆ. ಹುಡುಗಿ ಇದನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಬುದ್ಧಘೋಷ ದೇವೇಂದ್ರ ಹೆಗಡೆಯವರು ಪ್ರಾಸ್ತಾವಿಕವಾಗಿ ಮಾತಾಡ್ತಿದ್ದಾರೆ. ದಲಿತ ಸಂಘರ್ಷ ಸಮಿತಿ ಸಂಚಾಲಕರಾದ ಡಿ.ಜಿ. ಸಾಗರ್, ನಿವೃತ್ತ ನ್ಯಾಯಾಧೀಶಂತ ಜಿ.ಕೆ. ಗೋಖಲೆ, ಆರ್.ಪಿ.ಐನ ಹೊಸಮನಿ ಎ.ಬಿ. ಹೊಸಮನಿಯವರು, ದಲಿತ ಸಂಘರ್ಷ ಸಮಿತಿ ಪ್ರಮುಖರು ಮತ್ತು ಪ್ರಾಂಶುಪಾಲರು, ಕಾನೂನು ವಿದ್ಯಾಲಯ ಬೀದರ್ ಡಾಕ್ಟರ್ ಮಲ್ಲೇಶ್ ಸಜ್ಜನ್ ಅವರು, ಮರಿಯಪ್ಪ ಹಳ್ಳಿ DSS ಸಂಚಾಲಕರು, ಹನುಮಂತ ಯಳಸಂಗಿ ರಾಜ್ಯ ದಲಿತ ಸಂಘರ್ಷ ಸೇನಾದವರು, ಅರ್ಜುನ ಭದ್ರೆ, ಇನ್ನೂ ಅನೇಕ ಈ ಥರದ ಜನ ಬರ್ತಾ ಇದ್ದಾರೆ. ಮತ್ತು ಇದೆಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಒಡನಾಡಿಗಳು ಮತ್ತು ನಮ್ಮೆಲ್ಲರಿಗೂ ಹಿರಿಯರಾಗಿದ್ದಂಥ ಡಾಕ್ಟರ್ ವಿಠಲ್ ದೊಡ್ಡಮನಿಯವರು ಕೂಡ ಈ ಮುಖ್ಯ ಅತಿಥಿಗಳಾಗಿ ಭಾಗಿಸ್ತಾ ಇದ್ದಾರೆ. ಮತ್ತು ಎಲ್ಲ ಥರದ ಅವತ್ತಿನ ದಿವಸ ಭಾಗಿಸ್ತಕ್ಕಂಥ ಏನು ಕವಿಗೋಷ್ಠಿ ಇದೆ, ಆ ಕವಿಗೋಷ್ಠಿಗೆ ಪ್ರಖರವಾದಂಥ ವಿಚಾರವಾದಿಗಳು ಮತ್ತು ಭಾಳ ಜನಪರವಾದಂಥ ಚಿಂತಕರು ಆಗಿರ್ತಕ್ಕಂಥ ಡಾಕ್ಟರ್ ಮೀನಾಕ್ಷಿ ಬಾಳಿ, ಕೆ. ನೀಲ, ಡಾಕ್ಟರ್ ವಿಕ್ರಮ್ ವಿಶ್ವಾಜಿ, ಡಾಕ್ಟರ್ ಆಪಗಿರಿ ಸೋಮಶೇಖರ, H.T. ಪೂತೆ, ಹನುಮಂತರಾವ್ ದೊಡ್ಡಮನಿ, ಪ್ರಭು ಖಾನಾಪುರೆ, ಶಂಕರಯ್ಯ ಗಂಟಿ, ಧರ್ಮಣ್ಣ ಧನ್ನಿ, K.S. ಬಂಧು, ಚಂದ್ರಶೇಖರ್ ದೊಡ್ಡಮನಿ, ಮಹಿಪಾಲ್ ರೆಡ್ಡಿ ಮೊನ್ನೂರ್, ಸುರೇಶ್ ಬಡಗೇರ್, ಮಹೇಂದ್ರ ಎಂ. ಕಿರಣ್ ಗಾಜನೂರ್, P. ನಂದಕುಮಾರ್, ಜಿತೇಂದ್ರ ರವಾಳ ಮತ್ತು ಇನ್ನಿತರ ಅನೇಕ ಯುವ ಕವಿಗಳು ಕೂಡ ಇವತ್ತು ಬರ್ತಾ ಇದ್ದಾರೆ. ಒಟ್ಟಾರೆ ಇದರ ಉದ್ದೇಶ ಏನು ಅಂತಂದರೆ, ಈ ಥರದ ಒಂದು ಪ್ರಜಾಪ್ರಭುತ್ವ ಜನಮುಖಿಯಾಗಿ ಚಿಂತಕರು, ವಿಚಾರವಾದಿಗಳು ಯಾವುದೇ ರೀತಿಯಲ್ಲಿ ಅವರಿಗೆ ಬಾಧ್ಯತೆ ಆಗಬಾರ್ದು, ಅವರ ಜೀವ ರಕ್ಷಣೆ ಆಗಿರಬೇಕು. ಅವರಿಗೆ ವಿನಾಕಾರಣ ಹಾಕಿರ್ತಕ್ಕಂಥ ಸುಳ್ಳು ಕೇಸುಗಳನ್ನು ಕೂಡ ಆದಷ್ಟು ಬೇಗ ಅದನ್ನು ಪರಿಹರಿಸುವ ರೀತಿಯಲ್ಲಿ ಬೇಗ ಯಾಕಂತಂದರೆ 2 ವರ್ಷ ಅವರು ಜೈಲಿನಾಗಿದ್ದರೂ ಕೂಡ ಒಂದು ಥರನೂ ಅದಕ್ಕೆ ವಿಚಾರಣೆ ಆಗ್ತಾಯಿಲ್ಲ. ಅಧೀನದಲ್ಲಿ 2 ವರ್ಷ ಇಟ್ಟಿರ್ತಕ್ಕಂಥದ್ದು ಭಾಳ ಅಸಮಂಜಸವಾಗಿರ್ತಕ್ಕಂಥದ್ದು. ಇದು ಸಮರ್ಪಕವಾದಂಥ ರೀತಿಯಲ್ಲಿ ಸರ್ಕಾರಗಳು ನಡ್ಕೊಳ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಇವತ್ತು ನಾವು ತಮ್ಮ ಮಾಧ್ಯಮದ ಮೂಲಕ ಜನಸಾಮಾನ್ಯರಿಗೆ ಹೇಳೋದಕ್ಕೆ ಇವತ್ತು ನಾವು ಇದ್ದೇವೆ. ಈ ಸಂದರ್ಭದಲ್ಲಿ ಸುರೇಶ್ ಮೆಂಗನ್, ದತ್ತಾತ್ರೇಯ ಇಕ್ಕಳ್ಕಿ, ಭರತ್ ಧನ್ನ ಹಾಗೂ ಅಲ್ಲಂಪ್ರಭು ನಿಂಬರ್ಗ ಪಾಲ್ಗೊಂಡಿದ್ರು. ಗುರುಪೂರ್ಣಿಮೆಯ ಪ್ರಯುಕ್ತ ಸುಕ್ಷೇತ್ರ ತಾವರ್ಗೇರಾದ ಶ್ರೀ ಶಿವಯೋಗಿ ಸಿದ್ದಾರೂಢ ಮಹಾಸ್ವಾಮಿಗಳ ಮಠದಲ್ಲಿ ಶ್ರೀ ಶಿವಯೋಗಿ ಸಿದ್ದಾರೂಢ ಮಹಾಸ್ವಾಮಿಗಳ ತುಲಾಭಾರ ಹಾಗೂ ಪಾದ ಪೂಜೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. और कोई नहीं तेरी ममता से जो गहरागतम मानस्य में प्रथमस्य में प्रयतिस्य में प्रतिदिस्य में देदिस्य में कृतस्य में स्वरस्य में श्लोकस्य में श्रावस्य में श्रेष्ठ में ज्योतिष्य में तुदस्य में प्राणस्य में पाणस्य में ध्यानस्य में सुस्य में चित्तञ्च महाधीनञ्च में वाक्स्य में मनस्य में चक्षुश्च में ಕಷ್ಟ ಕಳೆವ ಕರುಣಾಮೂರ್ತಿ ಬೆಳಗುವೆನು ಕರ್ಪೂರ ಜ್ಯೋತಿ. ಕಷ್ಟ ಕಳೆವ ಕರುಣಾಮೂರ್ತಿ ಬೆಳಗುವೆನು ಕರ್ಪೂರ ಜ್ಯೋತಿ. ದುರ್ಗುಣಗಳ ದೂರಕ್ಕೆ ಸರಿಸಿ ಸುಖ ಭೋಗದ ಆಶಯ ಮರೆಸಿ ಭವಬಂಧನ ಬಿಡುಗಡೆಗೊಳಿಸಯ್ಯ. कर्पूरदीपं निराजयामि. हरः ओं यज्ञमयजं देवाः स्थानकर्माणि सन्तिदेवा. जय मंगलं जय पार्वती शिवाय हर महादेव. रेवणा सिद्धेश्वर महाराज की जय. मंगेश्वर महाराज की जय. श्री चतुर्वंशाचार्य महाराज की जय. मंगलम जय जाताय वै नमो नमः. भवे भवे नाथ भवे भस्मा भवत्तवाय नमः. वाम वाम देवाय नमः. ज्येष्ठाय नमः. श्रेष्ठाय नमः. साय नमः. कालाय नमः. करणाय नमः. बलविकरणाय नमः. बलाय नमः. बलप्रमदनाथाय नमः. सर्वभूतवरन्मनाय नमः. सर्वेभ्यो सर्व. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ.
ಕಲಬುರಗಿಯಲ್ಲಿಂದು ಗರಿಷ್ಠ 26 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 23 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಿದ್ದರಾಮೋತ್ಸವ ಸಿದ್ದರಾಮಯ್ಯನವರನ್ನ ಮನೆ ಕಡೆ ಕಳಿಸುವುದಕ್ಕಾಗಿ ಆಚರಿಸುತ್ತಿರುವ ಉತ್ಸವ, ಸಚಿವ ಅಶ್ವಥ್ ನಾರಾಯಣ್ ಹೇಳಿಕೆಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಕ್ರೋಶ. ಆರ್ಯ ಸಮಾಜಕ್ಕೆ ಪ್ರತ್ಯೇಕ ನಿಗಮ ರಚಿಸುವಂತೆ ಆಗ್ರಹ, ಶಾಸಕ ಬಸವರಾಜ್ ಮತ್ತಿಮೂಡ್ ಅವರ ಮನೆ ಮುಂದೆ ಧರಣಿ ಸತ್ಯಾಗ್ರಹ. ಡಿಸಿಸಿ ಬ್ಯಾಂಕ್ನಿಂದ ಸಾಲ ಪಡೆದ ಸಾಲ ಮರುಪಾವತಿಸಿ ಮತ್ತೆ ಸಾಲಗಳ ಯೋಜನೆಗಳನ್ನ ಪಡೆದುಕೊಳ್ಳಿ, ಬ್ಯಾಂಕಿನ ಅಧ್ಯಕ್ಷ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್. ಇಲ್ಲಿಗೆ ಇಂದಿನ ಗುಲ್ಬರ್ಗಾ ವಾರ್ತೆಗಳು ಮುಕ್ತಾಯವಾಗುವು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರ್ಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರ್ಗಿ ಹಾಗೂ ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿಶ್ವದ ಅಗ್ರ ಐಸಿಟಿ ಕಂಪನಿಗಳಲ್ಲಿ ಒಂದಾಗಿರುವ ಆಸೂಸ್ ಕಂಪನಿಯು ಕಲಬುರಗಿ ನಗರದಲ್ಲಿ ಎಕ್ಸ್ಕ್ಲೂಸಿವ್ ಶೋರೂಮ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಆಸೂಸ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್, ರಾಕ್ ಗೇಮಿಂಗ್ ಲ್ಯಾಪ್ಟಾಪ್ಸ್, ಟಫ್ ಲ್ಯಾಪ್ಟಾಪ್ಸ್ ದೊರೆಯಲಿವೆ. ಮೈಕ್ರೋ ಟಚ್ ಕಂಪ್ಯೂಟರ್ಸ್, ಹಾರ್ಡ್ ಡಿಸ್ಕ್, ಸಿಪಿಯು, ಮದರ್ ಬೋರ್ಡ್, ರ್ಯಾಮ್, ಕೀಬೋರ್ಡ್, ಮೌಸ್, ಸ್ಪೀಕರ್ಸ್, UPS, ಕ್ಯಾಬಿನೆಟ್, ವೆಬ್ ಕ್ಯಾಮೆರಾ, ಪೆನ್ ಡ್ರೈವ್, ಗ್ರಾಫಿಕ್ ಕಾರ್ಡ್ ಪ್ರೊಜೆಕ್ಟರ್, ಇಂಕ್ಜೆಟ್ ಅಂಡ್ ಲೇಸರ್ ಪ್ರಿಂಟರ್ HP, ಎಪ್ಸಾನ್, ಕೆನಾನ್, ಬ್ರದರ್ಸ್ ಸೇರಿದಂತೆ ಇನ್ನಿತರೆ ಉತ್ಪನ್ನಗಳು ಈ ಎಲ್ಲವನ್ನ ಒಂದೇ ಸೂರಿನಡಿ ಗ್ರಾಹಕರು ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ SR ಎಂಬಸಿ ಶಾಪ್ ಸಂಖ್ಯೆ 16, ಕೆಳಮಹಡಿ, PDA ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಐವನ್ ಶಾಹಿ, ಕಲಬುರ್ಗಿ. Contact 9480666586. Just Club, a unique place in Kalburgi. Kalburgi's most exclusive club for you. Enjoy the luxurious spaces. Just Club spread over 7 acres with lush green lawn and natural ambience. Unparalleled service, extensive amenities and amiable atmosphere. Just Club offers a premium lifestyle destination for events, kitty parties, cocktail parties, birthday celebrations, engagement ceremonies, marriage receptions, dealers meet or CME meetings, board meetings or corporate meetings, anniversaries, festival celebrations and a lot more.
contact the club office for more details on plans and pricing. Visit Just Club, a new destination for your joyful life. Uppin's Farm near Koranti Hanuman Temple, Nagnalli Road, Kalburgi.